ಪ್ರತಿನಿತ್ಯ ನಾನು ಫಿಸಿಕಲ್ ಆಕ್ಟಿವಿಟಿಗಾಗಿ ಇದನ್ನ ಮಾಡ್ತೀನಿ. ಅಂದ್ರೆ ಅದೇನು? ಈ 4 ವರ್ಷದಲ್ಲಿ ಒಂದು ದಿನಾನೂ ನನಗೆ ಚಳಿ ಹಿಡ್ದಿಲ್ಲ, ಜ್ವರ ಕೂಡ ಇಲ್ಲ. ನಿಮ್ಮ ಬ್ಯಾಲೆನ್ಸ್ಡ್ ಮೀಲಲ್ಲಿ ಏನೇನಿರುತ್ತೆ? ನಿಮ್ಗೂ ಈ ಚೀಟ್ ಮೀಲ್ ಎಲ್ಲ ಇದೆಯಾ? ಟೆಂಪ್ಟ್ ಆಗಿ ಈ ಚಾಕ್ಲೇಟ್ ಕೇಕ್ ತಿನ್ಬೇಕು ಅಂತ? ಸರಿಯಾದ ತೆಲಂಗಾಣ ಊಟ, ಗೋದಾವರಿ ಊಟ, ಕೃಷ್ಣಾ ಜಿಲ್ಲೆಯ ಊಟ ನೀವು ತಿಂದಿಲ್ಲ. ತಿಂದ್ರಿ ಅಂದರೆ ಏನೇ ಒಬ್ರನ್ನ ಲವ್ ಮಾಡಿದ್ರು ಟ್ರಸ್ಟ್ಗಾಗಿ ಕಷ್ಟಪಡಬೇಕಿದೆ. ಆ ಟ್ರಸ್ಟ್ನ ಹೇಗೆ ಫಿಕ್ಸ್ ಮಾಡೋದು? ಟ್ರಸ್ಟ್ನ ಫಿಕ್ಸ್ ಮಾಡಿದರೆ ಅದು ಟ್ರಸ್ಟೇ ಅಲ್ಲ. ಇವತ್ತಿನ ಈ ಸಮಾಜದಲ್ಲಿ ಮದುವೆ ಅನ್ನೋದು ಅಗತ್ಯನಾ? ಈಗ ನೀವು 4 ಫ್ರೆಂಡ್ಸ್ ಇಟ್ಕೊಂಡಿದ್ದೀರಿ, ಇಲ್ಲ ಫೇಸ್ಬುಕ್ನಲ್ಲಿ ಇಟ್ಟಿದ್ದೀರಿ. ಅವರನ್ನು ಕೇಳಿದರೆ ಬಿಟ್ಬಿಡು, ನಿಂಗೆ ಯಾಕೆ ಅವಳು ಅಂತಾನೆ. ಯಾವುದು ಸತ್ಯವೋ ಅದನ್ನು ಬಿಟ್ಟು ಇದೇ ಸತ್ಯ ಅಂದರೆ ಅದು ನ್ಯೂರೋಟಿಕ್. ಅದರಲ್ಲೇ ಬದುಕೋಕೆ ಆರಂಭಿಸಿದರೆ ಅದು ಸೈಕೋಟಿಕ್. ಆದರೆ ಇನ್ನೊಬ್ಬರು ಇದ್ದಾರೆ, ನೀವು ಅದರಲ್ಲಿ ಬದುಕ್ತಿದ್ದೀರಲ್ಲ, ಅದಕ್ಕೆ ರೆಂಟ್ ಕಲೆಕ್ಟ್ ಮಾಡ್ತಾರೆ, ಅವರು ಸೈಕಿಯಾಟ್ರಿಸ್ಟ್. ಮಕ್ಕಳಿಲ್ಲ ಅಂತ ಕಷ್ಟಪಡ್ತಾರೆ, ಮಕ್ಕಳು ಕೊಟ್ಬಿಡಿ, ದಿನವೂ ಕಷ್ಟನೇ ಅವರಿಗೆ. ಯುರೋಪ್ನಲ್ಲಿ ವಾರಕ್ಕೆ 2 ಹೆಣ್ಣು ಮಕ್ಕಳ ಕೊಲೆ ನಡೆಯುತ್ತೆ. ಎಲ್ಲರೂ 21 ವರ್ಷದ ಕೆಳಗಿನವರು. ಅಮೆರಿಕದಲ್ಲಿ 5 ಲಕ್ಷ ಹೆಣ್ಣು ಮಕ್ಕಳು ಮಿಸ್ಸಿಂಗ್ ಆಗ್ತಾರೆ. ಅಯ್ಯೋ, ಇಸ್ರೇಲ್ನಲ್ಲಿ ಯುದ್ಧ, ಗಾಜಾದಲ್ಲಿ ಯುದ್ಧ, ಉಕ್ರೇನ್ನಲ್ಲಿ ಯುದ್ಧ. ಅರೆ, ನಿಮ್ಮ ಮನೇಲೇ ನಡೀತಿದೆಯಲ್ಲ ದಿನಾಗಲೂ. ಹೇಗಿದ್ದೀರಾ? ಎಲ್ಲರೂ ಕೇಳೋ ಪ್ರಶ್ನೆಯಿಂದಲೇ ಆರಂಭಿಸ್ತೀನಿ. ನಾನು ಹೇಗಿದ್ದೀನಿ ಅನ್ನೋದು ಒಂದೊಂದು ದಿನ ಒಂದೊಂದು ಥರ ಇರಲ್ಲ. ನಾನು ಒಬ್ಬರು ಆಂತರ್ಯದಲ್ಲಿ ಹೇಗೆ ಇರ್ತಾರೆ ಅನ್ನೋದನ್ನು ತಾವೇ ನಿರ್ಧರಿಸೋ ಹಾಗಿದ್ರೆ ಹೇಗಿರ್ತಾರೆ? ನಿಮ್ಮೊಳಗೆ ನೀವು ಹೇಗಿರಬೇಕು ಅನ್ನೋದನ್ನು ನೀವೇ ನಿರ್ಧರಿಸೋ ಹಾಗಿದ್ರೆ ಬೇರೆ ಸನ್ನಿವೇಶಗಳು ಹೇಗಿದ್ರೂ ಸರಿ. ನೀವು ಹೇಗಿರಬೇಕು ಅನ್ನೋದನ್ನು ನೀವೇ ನಿರ್ಧರಿಸೋ ಹಾಗಿದ್ರೆ ಹೇಗಿರ್ತೀರಿ? ಸಂತೋಷವಾಗಿರ್ತೀನಿ. ಆನಂದವಾಗಿರ್ತೀರಿ. ಆನಂದವಾಗಿದ್ದೀನಿ ಯಾವಾಗಲೂ. ಆ ಆನಂದವನ್ನ ನಾವು ಪಡಿಬೇಕು ಅನ್ನೋದಕ್ಕಾಗಿ ಪ್ರಶ್ನೆಗಳನ್ನ ಇಟ್ಟಿದ್ದೀನಿ. ಇಲ್ಲ, ಆನಂದವನ್ನು ಪಡೆಯೋಕ್ಕಾಗಲ್ಲ. ಮಿಕ್ಕದ್ದನ್ನೆಲ್ಲ ಅಗತ್ಯವಿಲ್ಲದನ್ನು ಮಾಡಿಕೊಳ್ಳೋದು ನಿಲ್ಲಿಸಿದರೆ ಜೀವ ಆನಂದವಾಗೇ ಇರುತ್ತೆ. ಖಂಡಿತ. ನೀವು ಚಿಕ್ಕವರಿದ್ದಾಗ ಆನಂದವಾಗೇ ಇದ್ರಿ ಅಲ್ವಾ? ಹೀಗಿತ್ತಲ್ಲ, ಇದು ಹೀಗಾಗಿ ಬಿಡ್ತು. ನಿಮ್ಮದಲ್ಲ. ತುಂಬ ಜನಕ್ಕೆ ಹಾಗಾಗಿದೆ. ಯಾಕಂದರೆ ತಮ್ಮ ಬುದ್ಧಿಯನ್ನು ಹೇಗೆ ಉಪಯೋಗಿಸಬೇಕು ಅನ್ನೋದನ್ನು ತಿಳಿದುಕೊಳ್ಳಲಿಲ್ಲ. ತುಂಬ ಬುದ್ಧಿ ಇದೆ ನಮಗೆ. ಮಣ್ಣು ಹೊಳೆದಷ್ಟು, ಎರೆ ಹೊಳೆದಷ್ಟೇ ಮೆದುಳು ಇದ್ದಿದ್ರೆ ನಾವು ಸುಮ್ಮನೆ ಶಾಂತವಾಗಿರಬಹುದಿತ್ತು. ತುಂಬ ಬುದ್ಧಿ ಕೊಟ್ಟುಬಿಟ್ರು, ಅದನ್ನು ಹೇಗೆ ಬಳಸಿಕೊಳ್ಬೇಕು ಅಂತ ತಿಳಿಲಿಲ್ಲ. ಅದು ಏನೇನೋ ಮಾಡ್ತಿದೆ. ಖಂಡಿತ. ಸಂಬಂಧಗಳ ಬಗ್ಗೆ ಇರೋ ಕೆಲವು ವಿಷಯಗಳು ನನ್ನ ಸುತ್ತಲಿನ ಜನ ನಿಮ್ಮ ಹತ್ರ ಕೇಳಬೇಕು ಅಂದಿರೋ ಪ್ರಶ್ನೆಗಳನ್ನು ಕೇಳಬೇಕು ಅಂದ್ಕೊಂಡಿದ್ದೀನಿ. ಮೊದಲಿಗೆ ನಿಮ್ಮ ಹತ್ರ ಕೇಳಿ ಬಯಸೋದು ಟ್ರಸ್ಟ್ ಅನ್ನೋ ವಿಷಯ. ಯಾವುದೇ ಥರ ಸಂಬಂಧವಾಗಲಿ, ಕೆಲಸ ಆಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ಗಂಡ ಹೆಂಡತಿ ಮಧ್ಯೆ ಆಗಲಿ, ಟ್ರಸ್ಟ್ ಅನ್ನೋದು ಮುಖ್ಯವಾದ ವಿಷಯವಾಗಿದೆ. ಆದರೆ ಇಂದಿನ ಕಾಲದಲ್ಲಿ ಏನೇ ಒಬ್ಬರನ್ನ ಲವ್ ಮಾಡಿದ್ರೂ ಪೂರ್ತಿ ನಂಬದೆ ಆ ಟ್ರಸ್ಟ್ಗಾಗಿ ಕಷ್ಟಪಡಬೇಕಿದೆ. ಆ ಟ್ರಸ್ಟ್ನ ಹೇಗೆ ಫಿಕ್ಸ್ ಮಾಡೋದು? ಟ್ರಸ್ಟ್ನ ಫಿಕ್ಸ್ ಮಾಡಿದರೆ ಅದು ಟ್ರಸ್ಟೇ ಅಲ್ಲ. ಟ್ರಸ್ಟ್ ಅನ್ನೋದು ತುಂಬ ದೊಡ್ಡ ಮಾತು. ಎಲ್ಲರೂ ತುಂಬ ಸಲೀಸಾಗಿ ಉಪಯೋಗಿಸ್ತಾರೆ. ಈಗ ನಾನು ನಿಮ್ಮನ್ನು ಟ್ರಸ್ಟ್ ಮಾಡ್ತೀನಿ ಅಂದರೆ ನೀವು ನಾನು ಅಂದುಕೊಂಡ ಹಾಗೆ ನಡೆದುಕೊಳ್ಬೇಕು ಅಂತೇನಿಲ್ಲ. ನೀವು ಹೇಗೆ ಇದ್ರೂ ನಾನು ಟ್ರಸ್ಟ್ ಮಾಡ್ತೀನಿ, ಹಾಗಿದ್ರಷ್ಟೇ ಅದು ಟ್ರಸ್ಟ್. ನಾನು ಅಂದುಕೊಂಡ ಹಾಗೆ ನಡೆದ್ರಷ್ಟೇ ನಿಮ್ಮ ಮೇಲೆ ಟ್ರಸ್ಟ್ ಇರಬೇಕು ಅಂದರೆ ಟ್ರಸ್ಟ್ನ ಅರ್ಥ ಮೊಳೆ ಹೊಡೆದು ಹತ್ತಿಕ್ಕಬೇಕು ಅಂದುಕೊಂಡಿದ್ದಾರೆ ಅಷ್ಟೇ ಅಲ್ವಾ? ಇದು ಟ್ರಸ್ಟ್ ಅಲ್ಲ, ಸಮಸ್ಯೆ. ಸಮಸ್ಯೆ ಮಾಡಿದಿರಿ ಅಂದರೆ ಅವರಿಗೆ ತಿಳಿಯೋವರೆಗೆ ಸುಮ್ಮನೆ ಇರ್ತಾರೆ. ಸಮಸ್ಯೆ ಮಾಡ್ತಿದ್ದೀರಿ ಅಂತ ಅವರಿಗೆ ತಿಳಿಯಿತು ಅಂದರೆ ಅವರು ಬೇರೊಂದನ್ನು ಮಾಡ್ತಾರೆ. ಸೊ ಟ್ರಸ್ಟ್ ಅನ್ನೋದು ನಿಮ್ಮ ಪ್ರಕಾರ ಅವ್ರು ಹೇಗಿದ್ರೂ ನಂಬಬೇಕು ಅಂತ? ಆಗಲ್ಲ. ಈಗ ನನಗೆ ನಿಮ್ಮ ಮೇಲೆ ಟ್ರಸ್ಟ್ ಇದೆ ಅಂತಂದರೆ ನೀವು ಪೂರ್ತಿಯಾಗಿ ಬದುಕಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಜೊತೆಗೆ ಯಾವಾಗ ನಾನು ನಿಮ್ಮನ್ನು ಟ್ರಸ್ಟ್ ಮಾಡ್ತೀನೋ ಭದ್ರತೆ ಇರಲ್ಲ. ಈ ಸಂಬಂಧದಲ್ಲಿ ಭದ್ರತೆ ಇರಲ್ಲ. ಏನೇ ಆದರೂ ಸರಿ, ಪರವಾಗಿಲ್ಲ, ಅದರಲ್ಲೇ ಸ್ವಾತಂತ್ರ್ಯ ಇರೋದು. ಸುಭದ್ರವಾಗಿ ಹೀಗೆ ಕುಳಿತು ಬಿಟ್ರೆ, ಈಗ ನೀವೇನು ಕೇಳಿಬಿಡ್ತೀರೋ, ನಾನು ಏನೇ ಹೇಳಿಬಿಡ್ತೀನೋ ಅಂದ್ಕೊಂಡ್ರೆ ನಾನಿಲ್ಲಿ ಆನಂದವಾಗಿ ಕೂರಬಹುದಾ? ಆಗಲ್ಲ. ನೀವು ಏನನ್ನಾದರೂ ಕೇಳಿ, ಆ ನಂಬಿಕೆಯಲ್ಲಿ ಕೂತಿದ್ದೀನಿ, ಏನು ಬೇಕಾದರೂ ಕೇಳಿ.
ಎಲ್ರೂ ತಿಳಿದ್ಬಿಟ್ರೆ ಸಮಸ್ಯೆನೇ ಇರಲ್ಲ. ಮುಖ್ಯವಾಗಿ ಟ್ರಸ್ಟ್ ಅಂದರೆ ಅಷ್ಟೇ. ಟ್ರಸ್ಟ್ ಅಂದರೆ ನಿಮ್ಮ ಬದುಕನ್ನು ಕಟ್ಟಿ ಹಾಕೋದು ಟ್ರಸ್ಟ್ ಅಲ್ಲ, ನಿಮ್ಮನ್ನು ಬಿಡುಗಡೆ ಮಾಡೋದು ಟ್ರಸ್ಟ್. ರೈಟ್. ನಿಮ್ಮನ್ನು ಬಿಡುಗಡೆ ಮಾಡೋದರಲ್ಲಿ ಟ್ರಸ್ಟ್ ಇದೆ. ನಿಮ್ಮನ್ನು ಕಟ್ಟಿ ಹಾಕಿ ಟ್ರಸ್ಟ್ ಮಾಡ್ತೀನಿ ಅಂದರೆ ಅದರಲ್ಲಿ ಏನಿದೆ ಅರ್ಥ? ಓಕೆ, ಈಗ ಗಂಡ ಹೆಂಡತಿ ಸಂಬಂಧ ತೆಗೆದುಕೊಂಡ್ರೆ ಇವತ್ತಿನ ಕಾಲಕ್ಕೆ ಕೆಲವರು ಆರಂಭದಲ್ಲೇ ಸ್ಪಷ್ಟವಾಗಿ ಮದುವೆ ಬೇಡಪ್ಪ, ಈ ಸ್ವಾತಂತ್ರ್ಯ ಹೋಗ್ಬಿಡತ್ತೆ, ಇಲ್ಲಾಂದ್ರೆ ನನಗೆ ಕಮಿಟ್ಮೆಂಟ್ ಫೋಬಿಯಾ ಅಂತ ಇದೆ, ಅದರಿಂದ ಮದುವೆ ಮಾಡ್ಕೊಳ್ಳಲ್ಲ ಅಂತ ನಿರ್ಧರಿಸ್ತಾರೆ. ಇನ್ನು ಕೆಲವು ಜನ ಮದುವೆ ಮಾಡ್ಕೊಳ್ತಾರೆ, ಹಿಡಿಸಿ ಮದುವೆ ಮಾಡ್ಕೊಳ್ತಾರೆ, ಅಥವಾ ಅರೇಂಜ್ಡ್ ಮ್ಯಾರೇಜ್ ಮಾಡ್ಕೊಳ್ತಾರೆ. ಒಂದು 10-12 ವರ್ಷ ಮಕ್ಕಳು ಬೆಳೆದ ನಂತರ ಅವ್ರ ನಡುವೆ ಏನೋ ಬಿರುಕುಂಟಾಗತ್ತೆ. ಹಾಗೇನಿಲ್ಲ, ಮೊದಲಿನಿಂದಲೂ ಇರುತ್ತೆ. ಮೊದಲ 3 ತಿಂಗಳ ನಂತರ ಅದು ನಡೀತಾನೇ ಇರುತ್ತೆ. 10 ವರ್ಷವಾದ ಮೇಲೆ ತಡೆಯೋಕ್ಕಾಗಲ್ಲ. ಅದೇ 10 ವರ್ಷದ ನಂತರ ಎಲ್ಲರೂ ಹಾಗೆ ಇದ್ದಾರೆ ಅಂದ್ಕೋಬೇಡಿ. ಬಹಳ ಜನ ಆನಂದವಾಗಿದ್ದಾರೆ. ಇದಾರೆ. ಆದ್ರೆ ನಾನ್ ಹೇಳ್ತಿರೋದು ಹಾಗಿಲ್ಲದವರ ಬಗ್ಗೆ, ಎಲ್ರಿಗೂ ಹೇಳ್ತಿಲ್ಲ. ಹಾಗಿರೋರು ನಂತರ ಅವ್ರಿಗೆ ರಿಯಲೈಸ್ ಆಗಿ ಅದರಿಂದ ಬಿರುಕುಂಟಾಗಿ ಬ್ರೇಕಪ್ ಆಗಿ ಇಷ್ಟು ವಿಷಯಗಳು ಸಾಮಾನ್ಯವಾಗಿ ತುಂಬಾ ಪರ್ಸೆಂಟೇಜ್ನಲ್ಲಿ ನಡೀತಿದೆ. ಹಿಂದಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಬದುಕೋಣ ಅನ್ನೋ ಕಾನ್ಸೆಪ್ಟ್ನಲ್ಲಿದ್ರು. ನಾನು ಏನ್ ಕೇಳಬೇಕು ಅಂತಿದ್ದೀನಿ ಅಂದ್ರೆ, ಇವತ್ತಿನ ಈ ಸಮಾಜದಲ್ಲಿ ಮದುವೆ ಅನ್ನೋದು ಅಗತ್ಯನಾ ನಿಮ್ ಪ್ರಕಾರ? ಮಕ್ಕಳನ್ನು ಕೇಳಿ. ಮಕ್ಕಳು ಕೂತಿದ್ದಾರೆ, ಅವರ ಮದುವೆ ಬಗ್ಗೆ ಮಾತಾಡೋದು ಬೇಡ. ಅವರ ತಾಯಿ ತಂದೆ ಮದುವೆ ಮಾಡಿಕೊಂಡು ಒಂದು ಉತ್ತಮ ಸ್ಥಿತಿಯಲ್ಲಿ ಇರೋದು ಅವರಿಗೆ ಒಳ್ಳೆಯದಾ ಕೆಟ್ಟದಾ ಕೇಳಿ. ಇಲ್ಲ 3 ದಿನಕ್ಕೆ ಬದಲಾಗ್ತಿದ್ರೆ ಹೇಗಿರುತ್ತೆ ಕೇಳಿ. ಚಿಕ್ಕ ಮಕ್ಕಳಿದ್ದಾಗ ನಿಮ್ಮ ತಾಯಿ ತಂದೆ ಮದುವೆ ಮಾಡಿಕೊಂಡು ಅವರಿಗೇನು ಸಮಸ್ಯೆ ಇಲ್ಲ ಅಂತಲ್ಲ, ಇರುತ್ತೆ. ಅದನ್ನು ನಿಮಗೆ ತಿಳಿಯದೇ ಇರೋ ರೀತಿ ನೋಡಿಕೊಂಡ್ರು. ಈಗ ನೀವು ಟಿ ವಿ ನೋಡಿ, ಸಿನಿಮಾ ನೋಡಿ ಸ್ವಲ್ಪ ಭಾವೋದ್ರೇಕರಾದರೂ ಕೈಯಲ್ಲಿರೋ ತಟ್ಟೆನ ಬಾಗಿಲಿಗೆ ಬಿಸಾಡೋದು, ಮತ್ತೊಂದನ್ನು ಮಾಡೋದು, ಇದೆಲ್ಲ ಬಂದುಬಿಡ್ತು. ಟಿ ವಿನ ನೋಡಿ. ಏನಂದರೆ ನಾವು ಒಂದು ಕಾಲದಲ್ಲಿ ಮದುವೆ ಅಂದರೆ ಇಬ್ಬರು ಮಾಡ್ಕೊಳ್ತಿರ್ಲಿಲ್ಲ, 2 ದೊಡ್ಡ ಕುಟುಂಬವೇ ಮದುವೆ ಮಾಡ್ಕೊಳ್ತಿತ್ತು. ಇದರಲ್ಲಿ ಹಲವು ಸಪೋರ್ಟ್ ಇರ್ತಿತ್ತು. ಇಬ್ಬರ ನಡುವೆ ಏನೋ ಸಮಸ್ಯೆ ಬಂದಾಗ ಒಂದಿನ ಕೋಪ ಬಂದರೆ ಅತ್ತೆ ಮನೆಗೆ ಹೋಗ್ತಿದ್ರು, ಇನ್ನೊಂದಿನ ಕೋಪ ಬಂದರೆ ಅಮ್ಮನ ಮನೆಗೆ ಹೋಗ್ತಿದ್ರು, ಅವನಿಗೆ ಕೋಪ ಬಂದರೆ ಮಾವನ ಮನೆಗೆ ಹೋಗ್ತಿದ್ದ, ಏನೋ ಮಾಡ್ಕೋತಿದ್ರು. ಆಗ ಎಲ್ಲರೂ ಸೇರಿ ಇದೆಲ್ಲ ಬೇಡ ಅಂತ ಸರಿಪಡಿಸ್ತಿದ್ರು. ಈಗ ನೀವು 4 ಫ್ರೆಂಡ್ಸ್ ಇಟ್ಕೊಂಡಿದ್ದೀರಿ, ಇಲ್ಲ ಫೇಸ್ಬುಕ್ನಲ್ಲಿ ಇಟ್ಟಿದ್ದೀರಿ. ಅವನನ್ನು ಕೇಳಿದರೆ ಬಿಟ್ಬಿಡು, ನಿಂಗೆ ಯಾಕೆ ಅವಳು ಅಂತಾನೆ. ಹೌದು. ಈಗ 2 ಕುಟುಂಬ ಸೇರಿದ್ರಿಂದ ಇಬ್ಬರ ವಿಷಯ ಅಲ್ಲ ಇದು. ಪೂರ್ತಿ ಕುಟುಂಬಗಳೇ ಮದುವೆ ಮಾಡ್ಕೊಂಡಿರ್ತಾರೆ. ಅದೊಂದು ಸಪೋರ್ಟ್ ಆಗಿತ್ತು. ಈಗ ಎಲ್ಲವೂ ಇಬ್ಬರ ಮಧ್ಯೆ ಇರುತ್ತೆ. ಇದು ಮುಖ್ಯವಾಗಿ ಏನಂದರೆ, ಒಂದು ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಅಂತ ಆಗಿಬಿಟ್ಟಿದೆ. ಇವೆಲ್ಲ ಪಾಶ್ಚಾತ್ಯದಿಂದ ಬಂದಿದೆ. ಇಲ್ಲದಿದ್ದರೆ ನಾವು ಒಂದಾಗಿ ಬಾಳ್ತಿದ್ವಿ. ತಾಯಿ ತಂದೆ ಮತ್ತೊಬ್ಬರು ಮಗದೊಬ್ಬರು ಅಂತ ಯಾರ್ಯಾರೋ ಅಗತ್ಯವೋ ಮನೆಯಲ್ಲೇ ಇರ್ತಿದ್ರು. ನಾನು ಒಂದು ಕುಟುಂಬದ ಜೊತೆ ವಾಸವಿದ್ದೆ ಗೋಕರ್ಣದಲ್ಲಿ. 430 ಜನ ಇದ್ದಾರೆ ಒಂದು ಕುಟುಂಬದಲ್ಲಿ. ಅಯ್ಯೋ. ಹೌದು, ಎಲ್ಲರೂ ಒಂದೇ ಕಡೆ ಇದ್ದಾರೆ. ಸುಮಾರು 100 ಮಕ್ಕಳು ಇರ್ಬೋದು. ಆ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ 4 ಮಹಿಳೆಯರು ಇರ್ತಾರೆ. ಅವರು ಎಲ್ಲ ಮಕ್ಕಳನ್ನು ನೋಡ್ಕೊಳ್ತಾರೆ. 12-13 ವರ್ಷ ಆಗೋವರೆಗೂ ಮಕ್ಕಳಿಗೆ ಯಾರೋ ನಮ್ಮ ತಾಯಿ ತಂದೆ ಅನ್ನೋದೇ ಗೊತ್ತಿರಲ್ಲ. ಈ 4 ಜನರೇ ಮಕ್ಕಳನ್ನು ನೋಡ್ಕೊಳ್ತಾರೆ. ಇಲ್ಲಿ ಬೇರೆಯಾಗಬೇಕು ಅನ್ನೋ ಯೋಚನೆನೇ ಬರಲ್ಲ. ಅಷ್ಟರ ಮಟ್ಟಿಗೆ ಹೊಂದಾಣಿಕೆ ಇದೆ ಎಲ್ಲರಲ್ಲೂ. ಒಬ್ಬೊಬ್ಬರು ಅವರಿಗೆ ಯಾವುದರಲ್ಲಿ ಸಾಮರ್ಥ್ಯ ಇದೆಯೋ ಆ ಕೆಲಸಗಳನ್ನು ಮಾಡ್ತಾರೆ. ಏನಂದರೆ ಇದೆಲ್ಲದಕ್ಕೂ ಮುಖ್ಯವಾದವರು ಇರ್ತಾರೆ, ಸಾಮಾನ್ಯವಾಗಿ ಗಂಡಸರು. ಈಗ ಹಳೆ ಕಾಲದಲ್ಲಿ ಮಹಿಳೆಯರಿದ್ದರು. ಈಗ 1000 ವರ್ಷಗಳಿಂದ ಗಂಡಸರು ಅಂತಾದರು. ಅವರು ಒಂದು ಸಮತೆಯಿಂದ ಬುದ್ಧಿವಂತರಾಗಿ ಪಕ್ಷಪಾತವಿಲ್ಲದೆ ಇದ್ದರೆ ಇದು ಚೆನ್ನಾಗಿ ನಡೆಯುತ್ತೆ. ಅದರಲ್ಲಿ ಒಬ್ಬ, ಎಲ್ಲರೂ ಒಂದೇ ಥರ ಇರಲ್ವಲ್ಲ, ಒಬ್ಬ ಆಚೆ ಬಂದು ಬಿಡ್ತಾನೆ, ಏನನ್ನೂ ಮಾಡ್ತಾನೆ. ಹಾಗಾಗಿ ಅದು ಅಸಹ್ಯವಾಗುತ್ತೆ. ಹಲವು ರೀತಿಯಲ್ಲಿ ಅಸಹ್ಯಗಳಾಗತ್ವೆ. ಆದರೆ ಬಹಳ ಕುಟುಂಬಗಳು ಚೆನ್ನಾಗಿ ಬದುಕಿದರು, ಯಾವುದೇ ಸಮಸ್ಯೆ ಇಲ್ಲದೆ. ಒಬ್ಬರಿಗೆ ಸಾಮರ್ಥ್ಯ ಕಡಿಮೆ ಇರುತ್ತೆ, ಒಬ್ಬರಿಗೆ ಜಾಸ್ತಿ ಇರುತ್ತೆ. ಆದರೆ ಎಲ್ರಿಗೂ ಬದುಕು ಒಂದೇ ರೀತಿಯಲ್ಲಿ ನಡೀತಿತ್ತು. ಗಂಡ ಹೆಂಡತಿ ನಡುವೇನೂ ಸಮಸ್ಯೆ ಇರಲ್ಲ ಅಂತೀರಿ ನೀವು? ಸಾಮಾನ್ಯವಾಗಿ ಇರಲ್ಲ. ಎಲ್ಲೋ ಒಂದೆರಡು ಇರುತ್ತೆ, ಇರಲ್ಲ ಅಂತಲ್ಲ. ಇಬ್ಬರು ಕೂತು ಒಪ್ಪಿಕೊಳ್ಳದ ವಿಷಯಗಳು ಇರುತ್ತೆ. ಆದರೆ ಅದು ಬೇರ್ಪಡಿಸೋ ಮಟ್ಟಕ್ಕೆ ಹೋಗೋ ಹಾಗಾಗಲ್ಲ ಅಷ್ಟೇ.
ಬೇರ್ಪಡಿಕೆಗೆ ಸಾಧ್ಯವಾಗದ ರೀತಿ ಸನ್ನಿವೇಶಗಳು ಕೂಡ ಇರುತ್ತವೆ. ಈಗ ನಾವು ನೋಡಿದರೆ ಅವಳಿಗೆ ಆರ್ಥಿಕವಾಗಿ ಶಕ್ತಿ ಇಲ್ಲ, ಆದ್ದರಿಂದ ಹೇಗಿದ್ರೂ ಇಲ್ಲೇ ಇರಬೇಕು ಅಂತಾರೆ. ಹಾಗೆ ಹೇಳೋಕ್ಕಾಗಲ್ಲ. ಅವಳಿಗೆ ಹೊರಗೆ ಕೆಲಸ ಸಂಬಳ ಇಲ್ಲದಿದ್ದರೂ ಸಹ ಪೋಷಕರಂತೂ ಯಾವಾಗಲೂ ಇರ್ತಾರೆ. ಈಗ ಆರ್ಥಿಕ ಸ್ವಾತಂತ್ರ್ಯ ಬಂದಿದ್ದರಿಂದ ಹೀಗೆ ನಡೀತಿದೆ ಅಂತ ಅಂದ್ಕೊಳ್ತಾರೆ. ನನ್ನ ಪ್ರಕಾರ ಅದು ನಿಜ ಅಲ್ಲ. ಕೇವಲ ಆರ್ಥಿಕ ಕಾರಣದಿಂದ ಅದು ಆಗ್ತಿಲ್ಲ. ಸರಿ ಹೊಂದದಿದ್ದರೆ ಹೊರ ನಡೆಯೋಕೆ ಒಂದು ಅನುಕೂಲತೆ ಇದೆ ಅಷ್ಟೇ. ಆದರೆ ಮುಖ್ಯ ಕಾರಣ ಸಹಾಯಕ್ಕೆ ಸುತ್ತಲೂ ಯಾರೂ ಇಲ್ಲ. ಇದನ್ನು ಪಾಶ್ಚಾತ್ಯದಲ್ಲಿ ನೋಡಿ ನಾವು ಹೀಗೆ ಇರೋಣ ಅಂತ ಆಯಿತು. ಈಗ ಪಾಶ್ಚಾತ್ಯ ದೇಶಗಳನ್ನು ನೋಡಿದರೆ, ಈಗ ಯುನೈಟೆಡ್ ಕಿಂಗ್ಡಮನ್ನೇ ತಗೊಳ್ಳೋಣ. ಒಂದು ಚಿಕ್ಕ ದೇಶ, ನಮಗೆ ದೊಡ್ಡ ಕೆಲಸವನ್ನೇ ಮಾಡಿ ಹೋಗಿದ್ದಾರೆ, ಅದು ಬೇರೆ ವಿಷಯ. ಒಂದು ಚಿಕ್ಕ ದೇಶ, ಒಂದು ವರ್ಷದಲ್ಲಿ ಸುಮಾರು 3 ಲಕ್ಷ ಹೆಣ್ಣು ಮಕ್ಕಳು ಕಾಣೆಯಾಗ್ತಾರೆ. ಕಾಣೆಯಾಗ್ಬಿಡ್ತಾರಾ? ಹೌದು. ಯಾವ ಕಾರಣಕ್ಕೆ? ಎಲ್ಲಿ ಹೋಗ್ತಾರೆ? 21 ವರ್ಷದೊಳಗಿನವರನ್ನು ಹಿಡ್ಕೊಂಡು ಹೋಗಿಬಿಡ್ತಾರೆ. ಕೇಳೋರು ಯಾರೂ ಇಲ್ಲ. ಯಾಕಂದರೆ ಮನೆ ಬಿಟ್ಟು ಯಾರ ಜೊತೆನೋ ಬಂದುಬಿಟ್ರಿ, ಅವನೇ ಮಾರಿಬಿಟ್ಟ ಅಥವಾ ಯಾರೋ ಕರ್ಕೊಂಡು ಹೋಗಿಬಿಟ್ರು, ಏನೋ ಆಯಿತು. 3 ಲಕ್ಷ ಜನ ಒಂದು ವರ್ಷದಲ್ಲಿ. ಯುರೋಪ್ನಲ್ಲಿ ವಾರಕ್ಕೆ 2 ಹೆಣ್ಣು ಮಕ್ಕಳ ಕೊಲೆ ನಡೆಯುತ್ತೆ. ಎಲ್ಲರೂ 21 ವರ್ಷದ ಕೆಳಗಿನವರು. ಅಮೆರಿಕಾದಲ್ಲಿ 5 ಲಕ್ಷ ಹೆಣ್ಣು ಮಕ್ಕಳು ಕಾಣೆಯಾಗ್ತಾರೆ. ಇದರಲ್ಲಿ 27% ಮಾತ್ರ ಕಂಡು ಹಿಡಿಯಲಾಗುತ್ತೆ. ಮಿಕ್ಕವರು ಎಲ್ಲಿ ಹೋದರು ಅಂತ ಯಾರಿಗೂ ತಿಳಿಯಲ್ಲ. ಅದ್ರ ಬಗ್ಗೆ ಚಿಂತೆನೂ ಇಲ್ವಾ? ಯಾರು ಹುಡುಕ್ತಾರೆ? ಅವ್ರ ಅಪ್ಪ ಅಮ್ಮ ಬಿಟ್ಬಿಟ್ರಲ್ಲ. ಚಿಕ್ಕದ್ರಲ್ಲೇ ಬಿಟ್ಟು ಹೊರಬಂದ್ರಲ್ಲ. ಯಾರೋ ಸ್ವಲ್ಪ ಜನ ಜೊತೆಗಿರೋರು ಹುಡುಕ್ತಾರೆ. ಮಿಕ್ಕವರನ್ನ ಯಾರು ಹುಡುಕ್ತಾರೆ? ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ, 4 ದಿನ ಹುಡುಕ್ತಾರೆ, ನಂತರ ಮುಗೀತು. ಅಂದ್ರೆ ಈಗ ನಮ್ಮ ಹೆಣ್ಣು ಮಕ್ಕಳು ಹೋದರೆ ಬಿಡ್ತೀವ? ಜೀವ ಹೋದರೂ ಹೋಗಿ ಹುಡುಕ್ತೀವಿ. ಅಂತಹ ಗುಣ ಅಲ್ಲೂ ಇದ್ದಾರೆ, ಇಲ್ಲ ಅಂತಲ್ಲ. ಬಹಳ ಜನರು ಕುಟುಂಬ ವ್ಯವಸ್ಥೆಯಲ್ಲಿ ಇರೋದ್ರಿಂದ ಯಾರ ಜೊತೆ ಹೋಗಿ ಸೇರ್ತಾರೋ ಹಾಗೇ ಆಗ್ತಾರೆ. ಇಂಥದೇ ರೀತಿ ಜನರ ಜೊತೆ ಇದ್ದೀರಿ ಅನ್ನೋದಿಲ್ವಲ್ಲ. ಈಸ್ಟರ್ನ್ ಯುರೋಪ್, ರಷ್ಯಾ, ಉಕ್ರೇನ್, ಇಲ್ಲೆಲ್ಲ ಸೋವಿಯತ್ ಯೂನಿಯನ್ ಭಾಗ ಆದಮೇಲೆ ವರ್ಷಕ್ಕೆ ಸುಮಾರು 1,70,000 ಹೆಣ್ಣು ಮಕ್ಕಳು ಯುರೋಪ್ನಲ್ಲಿ ಹರಾಜಾಗಿ ಬಿಡ್ತಾರೆ. ಅದರಿಂದ ಸ್ವತಂತ್ರ ಅನ್ನೋ ಹೆಸರಿನಲ್ಲಿ ನಮಗೆ ನಾವು ಅನಾಹುತಗಳನ್ನು ಮಾಡ್ಕೋಬಾರ್ದು. ಈಗ ನೋಡಿದ್ರಿ, ದೆಹಲಿಯಲ್ಲಿ ಆ ಹೆಣ್ಣು ಪಾಪ ಮುಂಬೈನಿಂದ ಹೋಗಿ ಅಲ್ಲಿ ನೆಲೆಸಿದ್ಲು. ಅವನು 32 ಪೀಸ್ ಮಾಡಿ ಎಲ್ಲೆಲ್ಲೋ ಹಾಕಿದ. ತಾಯಿ ತಂದೆ ಸಂಪರ್ಕ ಇಲ್ಲದ ಕಾರಣ 2 ತಿಂಗಳು ಯಾರಿಗೂ ಗೊತ್ತಾಗಲಿಲ್ಲ. ಸಾಮಾನ್ಯವಾಗಿ ಸಂಪ್ರದಾಯಸ್ಥ ಕುಟುಂಬದಲ್ಲಿ 2 ದಿನ ಮಗಳು ಮಾತಾಡಲಿಲ್ಲ ಅಂದರೆ ಏನು ಎತ್ತ ಅಂತ ಕೇಳ್ತಾರೆ. ನಿಜ. ಸಮಾಜದಲ್ಲಿ ಇದು ಅವಶ್ಯಕ. ಆ ಮಟ್ಟಕ್ಕೆ ಮನುಷ್ಯರು ಅಂತಹ ಮಟ್ಟವನ್ನು ತಲುಪಿಲ್ಲ ಇನ್ನು. ಒಬ್ಬಳು ಹೆಣ್ಣು ಎಲ್ಲಿ ಇದ್ದರೂ ಸಹ ಸುಖವಾಗಿ, ಸೆಕ್ಯೂರ್ ಆಗಿ ಇರಬಹುದಾದ ಸ್ಥಿತಿ ಜಗತ್ತಲ್ಲಿ ಇನ್ನೂ ಬಂದಿಲ್ಲ. ಅಂಥ ಜಗತ್ತನ್ನು ನಾವು ಸೃಷ್ಟಿಸಿಲ್ಲ. ಆ ಮಟ್ಟದ ಮಾನವೀಯತೆ ಇಲ್ಲ. ಖಂಡಿತ ಖಂಡಿತ. ಈಗ ಮದುವೆ ಅನ್ನೋದು ಯಾವ್ಯಾವ ಕಾರಣಕ್ಕೆ ಮಾಡ್ಕೊಳ್ಬೇಕು, ಯಾವ್ಯಾವ ಕಾರಣಕ್ಕೆ ಮಾಡ್ಕೊಳ್ಬಾರ್ದು ಅಂತ ಯೋಚಿಸ್ಬೇಕು ಅನ್ಸತ್ತೆ ಕೆಲವು ಜನ. ಎಲ್ಲರೂ ಯೋಚಿಸಬೇಕು, ಖಂಡಿತವಾಗಿ. ಇದರಲ್ಲಿ ಮುಖ್ಯವಾದ್ದು ಏನಂದ್ರೆ, ನೀವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಮನುಷ್ಯ ಅಂದ್ರೆ ಹೆಣ್ಣನ್ನು ಸೇರಿಸಿ. ಖಂಡಿತ ಸರಿತಾನೆ? ಖಂಡಿತ. ಮನುಷ್ಯ ಎಲ್ರು. ಯಾಕಂದ್ರೆ ಈಗೀಗ ಬೇರೆ ಬೇರೆ ಸಂತತಿಗಳ ಹಾಗೆ ನೋಡ್ತಾರೆ, ಅದರಿಂದ ಹೇಳ್ತಿದ್ದೀನಿ. ಮನುಷ್ಯರಾಗಿ ಯಾವಾಗ ಹುಟ್ಟಿದ್ರೂ ನಾವು ಮಾಡುವ ಎಲ್ಲ ಕೆಲಸವನ್ನು ಅರಿವಿನಿಂದ ಮಾಡಬೇಕು, ಪ್ರಜ್ಞೆಯಿಂದ. ನಾವು ಹೇಗೆ ತಿಂತೀವಿ ಪ್ರಜ್ಞೆಯಿಂದ ತಿನ್ನಬೇಕು. ಈಗೇನೋ ಆ MIT-ನಲ್ಲಿ ಒಂದು ಕ್ಯಾಪ್ಸ್ಯೂಲನ್ನು ಕಂಡುಹಿಡಿದಿದ್ದಾರಂತೆ. ಅದರಲ್ಲಿ ಚಿಕ್ಕ ಮೋಟರ್, ಸಿಲ್ವರ್ ಬ್ಯಾಟ್ರಿ ಇದೆಯಂತೆ. ಅದನ್ನು ತಿಂದ್ರಿ ಅಂದರೆ ಒಳಗೆ ಹೋಗಿ ಜೊಯ್ ಅಂತ ಕೆಲಸ ಮಾಡುತ್ತಂತೆ. ಹಾಗಾಗಿ ಸಾಮಾನ್ಯವಾಗಿ ಕಂಟ್ರೋಲ್ ಇಲ್ಲದೆ ತಿನ್ನೋರು ಯಾರಿದ್ದಾರೆ ಅವರು 40-50% ತಿನ್ನೋಕೆ ಆಗಲ್ಲ, ಕಡಿಮೆ ಆಗುತ್ತಂತೆ. ಇದನ್ನು ಯಾರ ಮೇಲೆ ಪ್ರಯೋಗ ಮಾಡಿದ್ದಾರಂದರೆ ಹಂದಿ ಮೇಲೆ. ಹಂದಿ 40-50% ಕಡಿಮೆ ತಿಂತಂತೆ ಆ ಮಾತ್ರೆ ತಿಂದಾಗ. ಅದೊಂದು ಸಣ್ಣ ಮೋಟರ್. ಇದು ಹಂದಿಗೆ ಸರಿ. ಮನುಷ್ಯನಿಗೆ ಯಾವಾಗ ತಿನ್ನೋದನ್ನು ಪ್ರಾರಂಭಿಸೋದು, ಯಾವಾಗ ನಿಲ್ಲಿಸೋದು, ಯಾವಾಗ ಸಾಕು ಅನ್ನೋದು ತಿಳಿಲಿಲ್ಲ ಅಂದರೆ ಹಂದಿ ಥರಾನೇ ಆಗಿಬಿಡ್ತಾನೆ. ತೊಂದ್ರೆನೆ. ಹೌದು.
ಹೌದಲ್ವಾ? ಹೌದು. ಮನುಷ್ಯರಾಗಿದ್ದಾರಂದ್ರೆ ಹೇಗೆ ಕುಳಿತುಕೊಳ್ಳೋದು, ಹೇಗೆ ಉಸಿರಾಡೋದು, ಹೇಗೆ ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೀಗೆ ಮದುವೆ ಕೂಡ ಸಂಭೋಗಕ್ಕೂ ಇದೆ. ಮಾಡಬೇಕಾ ಬೇಡವಾ, ಅಗತ್ಯನಾ ಇಲ್ವಾ, ಇದನ್ನು ನಾನು ಹತೋಟಿಯಲ್ಲಿ ಇಡಬಹುದಾ, ಇದು ನನ್ನ ಒಳಿತಿಗಾಗಿಯಾ, ಸುತ್ತಲೂ ಇರೋರ ಒಳಿತಿಗಾಗಿಯಾ, ಇದೆಲ್ಲ ನೋಡಬೇಕು ತಾನೇ ಮನುಷ್ಯ. ಸುಮ್ಮನೆ ಎಲ್ಲರೂ ಮಾಡ್ತಾರೆ ನಾನು ಮಾಡ್ತೀನಿ ಅಂದರೆ ನೀವು ಮನುಷ್ಯರಲ್ಲ. ರೈಟ್. ಇನ್ನೂ ಮನುಷ್ಯರ ಅಂಶ ಬಂದಿಲ್ಲ. ಎವಲ್ಯೂಷನ್ ತಾನೇ ಇದು, ಹೌದು. ಪೂರ್ಣವಾಗಿಲ್ಲ. ಮದ್ವೆ ಮಾಡ್ಕೊಳ್ತೀನಿ ಅಂತ ನಿರ್ಧರಿಸಿದ್ರು. ಈಗ ನಿಮಗೆ ಗೊತ್ತು, ಈಗಿನ ಜನ್ರೇಷನ್ ಮದ್ವೆಗೆ ಮುಂಚೆಯೇ ರಿಲೇಶನ್ಶಿಪ್, ಡೇಟಿಂಗ್ ಆ್ಯಪ್ ಥರದ ಎಕ್ಸ್ಪೋಜರ್ ಇದೆ. ಇದನ್ ಮೀರಿ ಮದ್ವೆ ಮಾಡ್ಕೊಳ್ಬೇಕು ಅನ್ಕೊಂಡ್ರೆ ಆಗ ಅವ್ರ ಸಂಗಾತಿ ಹೀಗೆ ಇರಬೇಕು ಅಂತ ಅವರು ನಿರ್ಧರಿಸಿದ್ರೆ ಅಂತಹ ಟಾಪ್ 3 ಕ್ವಾಲಿಟೀಸ್ ಯಾವುದು ನಿಮ್ ಪ್ರಕಾರ? ಇಲ್ಲ ಇಲ್ಲ, ನೀವು ಮದುವೆ ಮಾಡ್ಕೊಳ್ಬೇಕು ಅಂತಿದ್ರೆ ಅವರು ಹೇಗಿರಬೇಕು ಅನ್ನೋದನ್ನ ಯೋಚಿಸಬಾರ್ದು. ನಾನು ಹೇಗಿರಬೇಕು ಅನ್ನೋದನ್ನ ಯೋಚಿಸಬೇಕು. ಹಾಗೆ ಮಾಡಿದರೆ ಮದುವೆ ಚೆನ್ನಾಗಾಗುತ್ತೆ. ಅವರು ಹೇಗಿರಬೇಕು ಅಂತ ನಿರೀಕ್ಷಿಸಿದರೆ ನಿಮ್ಮ ನಿರೀಕ್ಷೆಗೆ ತಕ್ಕ ಮನುಷ್ಯರು ಈ ಜಗತ್ತಲ್ಲಿ ಯಾರೂ ಇಲ್ಲ. ಈಗಲೇ ಹೇಳ್ಬಿಡ್ತೀನಿ, ನೀವು ಹುಡುಕೋದು ಬೇಡ. ಸರಿ. ಈಗ ಕೃಷ್ಣ ಅಂದರೆ ಮಾದರಿ ಪುರುಷ ಅಂತ ನೋಡ್ತಾರೆ ಈ ಸಂಸ್ಕೃತಿಯಲ್ಲಿ. ಹೌದು. ಅವನ ಹೆಂಡತಿಯದ್ದು ಎಷ್ಟು ಕಂಪ್ಲೇಂಟ್ಸ್ ಇದೆ ಗೊತ್ತಾ? ಹಾಗಾಗಿ ನಿಮ್ಮ ನಿರೀಕ್ಷೆಗೆ ತಕ್ಕ ಗಂಡು ಅಥವಾ ಹೆಣ್ಣು ಇಲ್ಲ. ನೀವು ಹೇಗೆ ಯೋಚಿಸಬೇಕು? ಮದುವೆ ಮಾಡ್ಕೊಂಡ ಮೇಲೆ ನಾನು ಹೇಗಿರ್ಬೇಕು, ನನ್ನ ಗಂಡನನ್ನೋ ಹೆಂಡತಿಯನ್ನೋ ಹೇಗೆ ನೋಡ್ಕೊಳ್ತೀನಿ ಅಂತ ನೀವು ಯೋಚಿಸಿದ್ರಿ ಅಂದರೆ, ನಿಮ್ಮ ಮೇಲೆ ನೀವು ದೊಡ್ಡ ನಿರೀಕ್ಷೆಗಳನ್ನು ಇಟ್ಕೊಂಡ್ರಿ ಅಂದರೆ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಅವರ ಮೇಲೆ ನಿರೀಕ್ಷೆ ಇಟ್ಕೊಂಡ್ರೆ ಇದು ಅಷ್ಟೇನೆ. ನಾವು ಹೇಗೆ ನಮ್ಮ ಮೇಲೆ ನಿರೀಕ್ಷೆಗಳನ್ನ ಇಟ್ಕೊಳ್ಬೇಕು? ಹೇಳಿ, ಯಾಕೆ ಮದುವೆ ಮಾಡ್ಕೊಳ್ಬೇಕು? ನೀವು ಇನ್ನೂ ಆ ಹಂತಕ್ಕೆ ಬಂದಿಲ್ಲ. ಇಲ್ಲಿ ಕೂತ್ರೆ ಈ ಜೀವ ಪರಿಪೂರ್ಣವಾದರೆ ಆ ಯೋಚನೆನೇ ಬರಲ್ಲ. ಆದರೆ ದೇಹ ಇದೆ, ದೇಹಕ್ಕೊಂದು ಅಗತ್ಯತೆ ಇದೆ, ಮನಸ್ಸಿಗೊಂದು ಅಗತ್ಯತೆ ಇದೆ, ಭಾವನೆಗಳಿಗೆ ಅಗತ್ಯತೆಗಳಿವೆ, ಸಮಾಜಕ್ಕೆ ಅಗತ್ಯತೆಗಳಿವೆ, ಆರ್ಥಿಕ ಅಗತ್ಯತೆಗಳಿರಬಹುದು, ಹಲವು ಬಗೆಯ ಅಗತ್ಯತೆಗಳಿರುತ್ತವೆ. ಈ ಅಗತ್ಯತೆಗಳು ನಿಮ್ಮೊಳಗೆ ಎಷ್ಟರ ಮಟ್ಟಿಗೆ ಇದೆ? ಒಂದು ವಯಸ್ಸಿಗೆ ಬಂದಾಗ ಎಲ್ಲರಿಗೂ ದೇಹದಲ್ಲಿ ಆ ಅಗತ್ಯತೆಗಳಿರುತ್ತವೆ. ಇದು ಸುಮ್ಮನೆ ಕಳೆದು ಹೋಗೋ ಅಗತ್ಯತೆನಾ, ಇಲ್ಲ ಮುಖ್ಯವಾದದ್ದ? ಮೊದಲು ಗಮನಿಸಿ ನೋಡಬೇಕು. ಎಲ್ಲ ಮನುಷ್ಯರಿಗೂ ಅಷ್ಟರ ಮಟ್ಟಿನ ಅರಿವು ಇರುತ್ತೆ. ಈಗ ಯಾವುದೋ ಒಂದು ಸಣ್ಣ ಅಗತ್ಯತೆಗೆ ಜೀವನ ಪೂರ್ತಿ ಯಾರೊಂದಿಗೋ ಸೇರಿದ್ರಿ ಅಂದರೆ ತೊಂದರೆಯಾಗುತ್ತೆ. ಅವರಿಗೂ ತೊಂದರೆ, ನಿಮಗೂ ತೊಂದರೆ. ಈಗೇನೆಂದರೆ ನಮ್ಮ ದೇಶದಲ್ಲಿ ಈಗಲೂ ಹೀಗಿದೆ. ಈಗ ಸ್ವಲ್ಪ ಬದಲಾಗ್ತಿದೆ. ಆದರೆ ಮದುವೆ ಆದ್ರಿ ಅಂದರೆ ಮೊದಲ ವರ್ಷಕ್ಕೆ ಮಗು ಆಗಬೇಕು. ಮಗು ಬಂತಂದರೆ ಅದು 20 ವರ್ಷದ ಪ್ರಾಜೆಕ್ಟ್. ಅದು ಅವರು ಸರಿಯಾಗಿ ಬೆಳೆದ್ರಂದ್ರೆ, ಇಲ್ಲದಿದ್ದರೆ ಜೀವನ ಪೂರ್ತಿ ಪ್ರಾಜೆಕ್ಟ್. ನೋಡಿ, ಪ್ರಾಜೆಕ್ಟ್ ಎಲ್ಲ ಇಲ್ಲೇ ಇದ್ದಾರೆ. 20 ವರ್ಷದ ನಂತರ ಪ್ರಾಜೆಕ್ಟ್ ನಮ್ಮ ಕೈಲಿ ಇಲ್ಲ ಅಂದರೆ ಚೆನ್ನಾಗಿ ಬೆಳೆದಿದ್ದಾರೆ ಅಂತ. ಜೀವನ ಪೂರ್ತಿ ಪ್ರಾಜೆಕ್ಟ್ ಅಂದರೆ ಪ್ರಾಜೆಕ್ಟ್ ಸಕ್ಸಸ್ ಆಗಿಲ್ಲ. ಈಗಿನ ಪರಿಸ್ಥಿತಿಯಲ್ಲಿ ಏನೇನೋ ಇದೆ. ಎಲ್ಲಕ್ಕೂ ಮುಖ್ಯವಾದದ್ದು, ಒಂದು ಸಮಯದಲ್ಲಿ 500 ವರ್ಷಗಳ ಹಿಂದೆ ತಗೊಂಡ್ರೆ ಮದುವೆ ಮಾಡಬೇಕಂದ್ರೆ ಮೊದಲು ಚೆಕ್ ಮಾಡ್ತಿದ್ದದ್ದು ಈ ಹೆಣ್ಣು ಮಗುವನ್ನು ಹೆರ್ಬೋದಾ ಇಲ್ವಾ ಅನ್ನೋದನ್ನು. ಕರೆಕ್ಟ್. ಅಷ್ಟನ್ನೇ ನೋಡ್ತಿದ್ರು ಮುಖ್ಯವಾಗಿ. ಯಾಕಂದರೆ ಜನಸಂಖ್ಯೆ ಇರಲಿಲ್ಲ. ಎಲ್ಲಕ್ಕೂ ಮುಖ್ಯವಾದ್ದು ಹೆಣ್ಣಿನ ಫರ್ಟಿಲಿಟಿ. ಚೆನ್ನೈನಲ್ಲಿ ಈಗಲೂ ಫರ್ಟಿಲಿಟಿ ಸೆಂಟರ್ ನಡೆಸ್ತಿದ್ದಾರೆ, ಅದು ಬೇರೆ ವಿಷಯ. ಆಗ ಫರ್ಟಿಲಿಟಿ ತುಂಬ ಮುಖ್ಯವಾಗಿತ್ತು. ಇದನ್ನು ಬಹಳ ಜನ ಮರೆತು ಬಿಟ್ಟಿದ್ದಾರೆ ಅಥವಾ ಅವರಿಗೆ ತಿಳಿದಿಲ್ಲ. ಏನಂದರೆ, ಈ 20ನೇ ಶತಮಾನದ ಆರಂಭದಲ್ಲಿ ಪ್ರಪಂಚದ ಜನಸಂಖ್ಯೆ 1.6 ಬಿಲಿಯನ್, 160 ಕೋಟಿ. ಈಗೆಷ್ಟು? 4 ಪಟ್ಟಿರ್ಬೋದಾ? ಈಗ 8.4 ಬಿಲಿಯನ್, 4 ಪಟ್ಟಿಗೂ ಮೇಲೆ, ಸುಮಾರು 5 ಪಟ್ಟು ಆಗ್ತಿದೆ. ಈಗ ನಮಗೆ ಎಲ್ಲರೂ ಹೆರಬೇಕನ್ನೋ ಅವಶ್ಯಕತೆ ಇಲ್ಲ. ನಮಗೆ ಅಗತ್ಯನಾ? ನಾನು ಈ ಥರದ ಪ್ರಾಜೆಕ್ಟ್ ತಗೊಳ್ಬೋದಾ? ನನಗೆ 20 ವರ್ಷದ ಬದ್ಧತೆ ಇದೆಯಾ? ನಮಗೆ ಬೇರೆನನ್ನೋ ಮಾಡೋ ಆಸಕ್ತಿ ಇದೆ, ಕೆರಿಯರ್ ಪರ್ಸ್ಯೂ ಮಾಡೋ ಆಸೆ ಇದೆ, ಏನೋ ಫೇಮಸ್ ಆಗಬೇಕನ್ನೋ ಆಸಕ್ತಿ ಇದೆ, ಆ್ಯಕ್ಟಿಂಗ್ ಮಾಡಬೇಕಂತಿದೆ. ಹಾಗಂತ ಮಗು ಹೆರಬಾರ್ದು, ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ನೀವು ಗಮನಿಸಿ ನೋಡಬೇಕು, ವೈಯಕ್ತಿಕವಾಗಿ ಅಗತ್ಯತೆ ಇದೆಯಾ ಅಂತ. ಅವರು ಯಾರಿಗೂ ಅವಶ್ಯಕತೆ ಇರಬಹುದು, ನಮಗೆ ಅಗತ್ಯತೆ ಇದೆಯಾ ಅನ್ನೋದನ್ನು ಯೋಚಿಸಬೇಕು, ನೋಡಬೇಕು, ಗಮನಿಸಿ ನೋಡಬೇಕು. ಆಕಸ್ಮಿಕವಾಗಿ ಯಾವುದರಲ್ಲೋ ತೊಡಗಿಕೊಳ್ಳಬಾರ್ದು. ಯಾಕಂದರೆ
ಯಾವುದರಲ್ಲಿ ತೊಡಗಿಕೊಂಡ್ರೂ ನಾವು ಯಶಸ್ವಿಯಾಗಿ ಹೊರಬರಬೇಕು ಅಲ್ವಾ? ಖಂಡಿತ. ಯಾವುದರಲ್ಲೋ ತೊಡಗಿಕೊಂಡು ಅದೇ ದೊಡ್ಡ ತೊಂದರೆ ಆಯ್ತಂದ್ರೆ ಏನು ಪ್ರಯೋಜನ? ಈಗ ಮಕ್ಕಳನ್ನು ಹೆತ್ತು ಪ್ರತಿದಿನ ಟೆನ್ಷನ್. ಬೆಳಗ್ಗೆ 8 ಗಂಟೆಗೆ ಆಫೀಸ್ಗೆ ಹೋಗಬೇಕು, ಅಡುಗೆ ಮಾಡಬೇಕು, ಅವರನ್ನು ರೆಡಿ ಮಾಡಬೇಕು, ಆ ಮಗು ತಿನ್ನದೆ ಹೀಗೆ ಕೂತು ಬಿಡುತ್ತೆ, ಅದಕ್ಕೆ ಉಣಿಸಬೇಕು, ಅದು ಇದು ಮಾಡಬೇಕು. ಹಾಗೆ ಎಲ್ಲರೂ ಜಿಗುಪ್ಸೆಗೊಳಗಾಗ್ತಾರೆ. ಈ ಸಿನಿಮಾದಲ್ಲೆಲ್ಲ ತೋರಿಸ್ತಾರೆ, ಅಮೆರಿಕನ್ ಹೆಂಗಸರೆಲ್ಲ ಬೆಳಗ್ಗೆಯೇ ಹೋರಾಟ, ಕಿರ್ಚೋದು, ಬಿಸಾಡೋದು, ಕೈಲಿರೋದನ್ನೆಲ್ಲ ಬಿಸಾಡೋದು, ಇದೆಲ್ಲ ನಾರ್ಮಲ್ ಆಗಿಬಿಡ್ತು. ನಿಮ್ಮ ಮನೆ ಆಗಲಿ ನನ್ನ ಮನೆ ಆಗಲಿ ಬಹಳ ಜನ ನಮ್ಮ ಜನರೇಷನ್ ಅವರು, ನೀವು ನನ್ನ ಜನರೇಷನ್ ಅಲ್ಲ, ಆದರೆ ನನ್ನ ಜನರೇಷನ್ ಅವರು ಮನೇಲಿ ಯಾರೂ ಪಾತ್ರೆಯನ್ನು ಬಿಸಾಡೋದು, ತಟ್ಟೆಯನ್ನು ಬಿಸಾಡೋದನ್ನು ನೋಡಿಲ್ಲ. ಅದ್ಯಾರೋ ಕುಡುಕರ ಮನೇಲಿ ಹಾಗೆ ನಡೀತಿತ್ತು ಅಂತಿದ್ರು, ಹಾಗೆ ನೋಡೇ ಇಲ್ಲ. ಈಗ ಟಿ ವಿ ನೋಡಿದರೆ ಎಲ್ಲರೂ ತಟ್ಟೆ ಬೀಸೋದು, ಪಾತ್ರೆ ಬೀಸೋದು. ನಮಗೇನೋ ಒಂದು ಭಾವನೆ ಬಂದರೆ ಹೀಗೆ ಹ್ಯಾಂಡಲ್ ಮಾಡಬೇಕು ಅಂತಾಯಿತು. ಈಗ ಎಲ್ಲ ಸಿನಿಮಾದಲ್ಲೂ, ನಾನು ಸಿನಿಮಾ ನೋಡೋದಿಲ್ಲ, ಪೋಸ್ಟರ್ ನೋಡ್ತೀನಿ ಡ್ರೈವ್ ಮಾಡುವಾಗ, ಎಲ್ಲಿ ನೋಡಿದ್ರೂ ಕೈಲಿ ಕತ್ತಿ ಹಿಡಿದಿರ್ತಾರೆ, ರಕ್ತ ಬರ್ತಿದೆ. ವೆಸ್ಟರ್ನ್ ಸಿನಿಮಾ ನೋಡಿದರೆ ಶೂಟ್ ಮಾಡ್ತಿದ್ದಾರೆ, ಮುಖಕ್ಕೆಲ್ಲ ಹೊಡಿತಾರೆ. ಏನೇ ಭಾವನೆ ಬಂದರೂ ನಿಮ್ಮ ಮುಖಕ್ಕೆ ಹೊಡಿಬೇಕು, ಶೂಟ್ ಮಾಡಬೇಕು, ಅಥವಾ ಕುತ್ತಿಗೆ ಸೀಳಬೇಕು. ಈಗ ಭಾವನೆಗಳನ್ನು ಹ್ಯಾಂಡಲ್ ಮಾಡೋದು, ಇದನ್ನೇ ಹೇಳಿಕೊಡ್ತಿದ್ದೀವಿ ಚಿಕ್ಕವರೆಲ್ಲರಿಗೂ. ಹಾಗಲ್ಲ, ನಮಗೆ ಯಾವುದೇ ಭಾವನೆಗಳು ಬಂದರೂ ಸುಮ್ಮನೆ ಕೂತ್ಕೊಳ್ಬೇಕಲ್ವ? ಯಾಕೆ ನಾನು ಈ ಥರ ಇದ್ದೀನಿ ಅಂತ ನೋಡೋ ಗುಣ ಇರಬೇಕು ತಾನೇ ನಮ್ಮೊಳಗೆ. ಅದು ಬರಲಿಲ್ಲ ಅಂದರೆ ಎಲ್ಲೆಲ್ಲೋ ಯುದ್ಧ ನಡೀತಿದೆ ಅಂತ ಬಹಳ ಜನ ಹೇಳ್ತಿರ್ತಾರೆ. ಮನೆಯಲ್ಲಿ ದೊಡ್ಡದಾಗಿ ಜಗಳ ಮಾಡಿಕೊಳ್ಳೋ ಜನ ಎಲ್ಲ, ಅಯ್ಯೋ ಇಸ್ರೇಲ್ನಲ್ಲಿ ಯುದ್ಧ ನಡೀತಿದೆ, ಗಾಜಾದಲ್ಲಿ ನಡೀತಿದೆ, ಉಕ್ರೇನ್ನಲ್ಲಿ ನಡೀತಿದೆ. ಅರೆ, ನಿಮ್ಮ ಮನೇಲಿ ನಡೀತಿದೆಯಲ್ಲ ದಿನಾಗ್ಲೂ, ನಿಮ್ಮ ಕೈಲೇ ಬಾಂಬ್ ಕೊಟ್ಟರೆ ಏನು ಮಾಡ್ತೀರಿ? ಅದು ಇಲ್ಲದಿರೋದ್ರಿಂದ ಪಾತ್ರೆ ಬಿಸಾಡ್ತಿದ್ದೀರಿ, ಇಲ್ದಿದ್ರೆ ಬಾಂಬ್ ಹಾಕ್ತಿದ್ರು. ಹೌದು. ನಿಜ ನಿಜ. ನನ್ನ ಜನರೇಷನ್ನ ಅತಿ ಮುಖ್ಯವಾದ ಸಮಸ್ಯೆ ಅಂದರೆ, ನೀವ್ಯಾವ ಜನರೇಷನ್ ಎಕ್ಸಾ, ವೈಯಾ, ಝಿಯಾ? ಎಕ್ಸ್ಗೂ ವೈಗೂ ನಡುವೆ ಅಂದ್ಕೊಳ್ಳಿ ಸದ್ಗುರು. ಈಗಿನ ಸಮಾಜದಲ್ಲಿನ ಒಂದು ತೊಂದರೆ, ಒಬ್ಬರನ್ನ ನೋಡ್ತಾರೆ ತಕ್ಷಣ ಒಂದು ಸೆಳೆತ ಉಂಟಾಗತ್ತೆ. ಮನಸ್ಸಿನ ಮಟ್ಟದಲ್ಲೋ ದೇಹದ ಮಟ್ಟದಲ್ಲೋ ಅವರು ಹಿಡಿಸ್ತಾರೆ. ಆದರೆ ಸಮಾಜದಲ್ಲಿ ಓಪನ್ ಆಗಿ ಹೇಳೋಕ್ಕಾಗಲ್ಲ, ಅವರನ್ನ ಬಿಟ್ಟು ಇರೋಕ್ಕೂ ಆಗಲ್ಲ, ಅವರ ಜೊತೆಗಿನ ಸಂಬಂಧವನ್ನ ಅನುಭವಿಸೋಕ್ಕೂ ಆಗ್ತಿಲ್ಲ. ಇದರಲ್ಲಿ ಶಿಸ್ತಿನ ಸಮಸ್ಯೆ, ಮಾನಸಿಕವಾದ ಸಮಸ್ಯೆ ಇವೆಲ್ಲ ಕೂಡ ಪರವಾಗಿಲ್ಲ. ಈ ರೀತಿಯ ಸಂಬಂಧಗಳನ್ನು ಹೊಂದೋದ್ರಲ್ಲಿ ಒಳ್ಳೆಯದೇನು ಕೆಟ್ಟದೇನು? ಈಗ ನೀವು ಆ ರೋಡ್ನಲ್ಲಿ ನಡ್ಕೊಂಡು ಹೋಗ್ತಿದ್ದೀರಾ, ಈ ತೆಂಗಿನ ಮರ ನೋಡಿದಿರಿ, ಆಸೆ ಬಂತು, ತೆಂಗಿನಕಾಯಿ ತಿನ್ನಬೇಕನ್ನೋ ಆಸೆ ಬಂತು. ಅದಕ್ಕೆ ಒಂದು ಕ್ರಮ ಇರುತ್ತೆ, ನಾವು ಕೇಳಬೇಕು ಅಥವಾ ಕೊಂಡ್ಕೊಳ್ಬೇಕು, ಏನೋ ಒಂದು ಮಾಡಬೇಕು. ನೀವೇ ಹತ್ತಿ ಕಿತ್ತರೆ ನಿಮ್ಮನ್ನು ಹಿಡಿದು ಕಟ್ಟಿ ಹಾಕ್ತಾರೆ. ಹಾಗೆ ಎಲ್ಲದಕ್ಕೂ ನನಗೆ ಆಸೆ ಇದ್ದದ್ದೆಲ್ಲ ಮಾಡ್ತೀನಿ ಅಂದರೆ ಜೀವನ ಬೇರೆಯೇ ರೀತಿ ಸಾಗುತ್ತೆ. ಬಹಳ ಜನಕ್ಕೆ ಈಗ ನೀವೇ ಯೋಚನೆ ಮಾಡಿ, 16ನೇ ವರ್ಷದಿಂದ ಈಗ ಏನು ಸುಮಾರು 18. ಧನ್ಯವಾದ ಸದ್ಗುರು. ನಾ ಇದನ್ನೆಲ್ಲ ಹೇಳೋಕ್ಕಾಗೋಲ್ಲ, ಇದೆಲ್ಲ ಸೂಕ್ಷ್ಮ ವಿಷಯ. ಏನು ಮಾಡೋದು? 16ನೇ ವರ್ಷದಿಂದ ಇಲ್ಲಿಯವರೆಗೂ ಯಾವ್ಯಾವ ಆಸೆ ಬಂದಿದೆ, ಯಾವುದರ ಬಗ್ಗೆ ಎಲ್ಲ ಭಾವನೆಗಳು ಉಂಟಾಗಿವೆ, ಇದೆಲ್ಲವೂ ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ ಎಷ್ಟು ದೊಡ್ಡ ಅನಾಹುತಗಳಾಗಿರ್ತಿದ್ವು ನಿಮ್ಮ ಬದುಕಲ್ಲಿ. ಖಂಡಿತ. ಬಹಳ ವಿಷಯಗಳು ನಡೀಲಿಲ್ಲ, ಅದು ತಾನೇ ಒಳ್ಳೆಯದು. ಒಳ್ಳೆಯದು, ಕರೆಕ್ಟ್. ಆದರೆ ಅದನ್ನ ನಡೆದ ನಂತರ ಕೆಲವರು ಅರಿತುಕೊಳ್ತಾರೆ. ನಂತರ ಅದರಿಂದ ಹೊರಬರೋಕೆ ಆಗದೆ ನರಳೋರು ಯಾವ ರೀತಿ ಕಷ್ಟಗಳನ್ನ ಕಾಣ್ತಾರೆ, ಏನೇನ್ ಸಮಸ್ಯೆ ಬರ್ಬೋದು? ಜೀವನದಲ್ಲಿ ಹಲವು ಬಗೆಯ ಸನ್ನಿವೇಶಗಳಿರುತ್ತವೆ. ಕೆಲವು ಸನ್ನಿವೇಶಗಳು ನಾವು ಅಂದುಕೊಂಡಂತೆ ನಡೆಯುತ್ತವೆ, ಕೆಲವು ಸನ್ನಿವೇಶಗಳು ನಾವು ಅಂದುಕೊಂಡಂತೆ ನಡೆಯಲ್ಲ. ಆದರೆ ನಿಮ್ಮ ಒಳಗಿನ ಸನ್ನಿವೇಶ ನೀವು ಅಂದುಕೊಂಡಂತೆ ನಡಿಬೇಕು. ಹೀಗಾದರೆ ನೀವು ನನ್ನ ತರಹ ಆನಂದವಾಗಿರ್ತೀರಿ. ಜೀವನದಲ್ಲಿ ಎಲ್ಲ ನಾನು ಅಂದುಕೊಂಡಂತೆ ಆಗಿದೆಯಾ? 10% ಕೂಡ ನಾನು ಅಂದುಕೊಂಡಂತೆ ನಡೆದಿಲ್ಲ. ಎಲ್ಲರೂ ಪ್ರಯತ್ನ ಮಾಡ್ತಾರೆ. ಹೌದು, ನಾವು ಅಂದುಕೊಂಡ ಹಾಗೆ ಆಗಬೇಕು ಅಂತ ಎಲ್ಲರೂ ಪ್ರಯತ್ನಿಸ್ತಾರೆ. ಆದರೆ 10% ಕೂಡ ನಾನು ಅಂದುಕೊಂಡ ಹಾಗೆ ಆಗಿಲ್ಲ. ಏನು ಮಾಡೋದು? ನೇಣು ಹಾಕ್ಕೋಬೇಕಾ? ಸಾಧ್ಯತೆ ಇದೆ, ಇದೆಯಾ? ಇರುತ್ತೆ. ಆದರೆ ನಾವು ಹಾಗೆ ಮಾಡ್ಕೊಂಡಿಲ್ಲ. ಯಾಕಂದರೆ ನಮ್ಮೊಳಗಿನ ಸನ್ನಿವೇಶ ನಾನು ಅಂದುಕೊಂಡ ಹಾಗಾದರೆ ಹೊರಗಿನ ಸನ್ನಿವೇಶಗಳಲ್ಲಿ ಆದಷ್ಟು ಪ್ರಯತ್ನ ಮಾಡ್ತಾ ಮುಂದುವರಿಬೇಕು ಅಲ್ವಾ?
ಎಲ್ಲನೂ ಅಂದುಕೊಂಡ ಹಾಗೆ ಆಗಬೇಕು ಅಂತ ಅಂದುಕೊಂಡ್ರೆ ಜೀವನ ದುರಂತವಾಗುತ್ತೆ. ಕೆಲವನ್ನ ಅದು ಹೇಗಿದೆಯೋ ಹಾಗೆ ಆಕ್ಸೆಪ್ಟ್ ನಾನು ಹಾಗೆ ಹೇಳಲಿಲ್ಲ. ಇದು ಆನಂದವಾಗಿದ್ದರೆ ಹೊರಗಿನ ಸನ್ನಿವೇಶಗಳಲ್ಲಿ ನಮಗೆ ವಿವಶತೆ ಇರೋಲ್ಲ. ಟೆಂಪ್ಟೇಷನ್ ಬಂದರೂ ಅದನ್ನ ತಡೆದುಕೊಳ್ಬೋದು. ಟೆಂಪ್ಟೇಷನ್ನೇ ಇರಲ್ಲ ಅಂತಿದ್ದೀನಿ. ಓಕೆ. ಟೆಂಪ್ಟೇಷನ್ ಬಂತು ಅಂದರೆ ಅದನ್ನು ಮನಃಪೂರ್ವಕವಾಗಿ ಮಾಡಬೇಕು. ಹಾಗೆ ಮಾಡಿದರೆ ಜೀವನವನ್ನು ಚೆನ್ನಾಗಿ ನಡೆಸ್ತೀರ. ನಿಮ್ಮ ಜೀವನದಲ್ಲಿ ಏನು ಬೇಕೋ ಅದು ಮಾತ್ರ ಬರುತ್ತೆ. ಇಲ್ಲದಿದ್ದರೆ ಅನಗತ್ಯವಾದದ್ದೆಲ್ಲ ಅಂಟಿಕೊಳ್ಳುತ್ತೆ. ಬ್ಯೂಟಿಫುಲ್. ಸ್ವಲ್ಪ ಸಮಯದ ಹಿಂದೆ ಮನೇಲಿ ಜಗಳ ಮಾಡೋದ್ರ ಬಗ್ಗೆ ಹೇಳ್ತಿದ್ರಿ. ಆಗೊಂದು ಪ್ರಶ್ನೆ. ನಾ ಹೇಳಿಲ್ಲ, ನೀವೇ ಕೇಳಿದ್ದು ಜಗಳದ ಬಗ್ಗೆ. ಹೌದೌದು, ಕರೆಕ್ಟ್. ನನಗೆ ಮನೆಯಲ್ಲಿ ಜಗಳ ಮಾಡಿ ಅಭ್ಯಾಸ ಇಲ್ಲ. ಒಳ್ಳೇದು. ಡಿಸ್ಫಂಕ್ಷನಲ್ ಫ್ಯಾಮಿಲಿ ಬಗ್ಗೆ ಇವತ್ತಿನ ಸಮಯದಲ್ಲಿ ಬಹಳ ಸೈಕ್ಯಾಟ್ರಿಸ್ಟ್ಗಳು ಮಾತಾಡ್ತಿದ್ದಾರೆ. ಮಕ್ಕಳು ಬೆಳೆಯೋ ಸಮಯದಲ್ಲಿ ನೋಡೋ ವಿಷಯಗಳನ್ನೇ ಮುಂದೆ ಅವರು ವಯಸ್ಕರಾದಾಗ. ಅಯ್ಯೋ, ಇದೊಂದು ದೊಡ್ಡ ಟಾಪಿಕ್ಕಾ? ಇಲ್ಲ, ಇದೊಂದು ದೊಡ್ಡ ರೋಗ. ಈ ರೋಗ ಇಲ್ಲದಿದ್ದರೆ ಹಲವರ ಜೀವನ ನಡೆಯಲ್ಲ. ನಾ ಹೀಗೆ ಹೇಳಿದರೆ ಬಹಳ ಜನರಿಗೆ ಇಷ್ಟವಾಗಲ್ಲ. ನೀವು ಮನಸ್ಸಲ್ಲಿ ಏನೋ ಒಂದನ್ನು ಅರಮನೆಯನ್ನು ಸೃಷ್ಟಿಸ್ತೀರ. ಅರಮನೆ ಅಂದರೆ ಕೇವಲ ಬಿಲ್ಡಿಂಗ್ ಅಷ್ಟೇ ಅಲ್ಲ. ನಿಮ್ಮ ಹೀರೋ ಯಾರು, ನಿಮ್ಮ ಹೀರೋಯಿನ್ ಯಾರು, ಮತ್ತೊಂದು ಮಗದೊಂದು ಅಂತ ದೊಡ್ಡ ಕನಸನ್ನು ಕಟ್ಟಿಸಿಬಿಟ್ರಿ. ಹೀಗೆ ಮಾಡಿ ಅದನ್ನು ಸತ್ಯ ಅಂದುಕೊಂಡ್ರಿ ಅಂದರೆ ಅದಕ್ಕೆ ನ್ಯೂರೋಟಿಕ್ ಅಂತಾರೆ. ನ್ಯೂರೋಟಿಕ್. ಯಾವುದು ಸತ್ಯವೋ ಅದನ್ನು ಬಿಟ್ಟು ಇದೇ ಸತ್ಯ ಅಂದರೆ ಅದು ನ್ಯೂರೋಟಿಕ್. ಅದರಲ್ಲೇ ಬದುಕೋಕೆ ಆರಂಭಿಸಿದರೆ ಅದು ಸೈಕೋಟಿಕ್. ಆದರೆ ಇನ್ನೊಬ್ಬರು ಇದ್ದಾರೆ, ನೀವು ಅದರಲ್ಲಿ ಬದುಕ್ತಿದ್ದೀರಲ್ಲ, ಅದಕ್ಕೆ ರೆಂಟ್ ಕಲೆಕ್ಟ್ ಮಾಡ್ತಾರೆ, ಅವರು ಸೈಕಿಯಾಟ್ರಿಸ್ಟ್. ಈಗ ಸುಮ್ಮನೆ ಎಲ್ಲದಕ್ಕೂ ಚಿಕ್ಕದರಲ್ಲಿ ಹೀಗಾಯಿತು, ಅಪ್ಪ ಹಾಗೆ ನಡ್ಕೊಂಡ್ರು, ಅದಕ್ಕೆ ನಾನು ಹಾಗಾದೆ, ಅದೇನು? ಆ ಮಟ್ಟದ ಅರಿವಿದ್ದರೆ ಸರಿ ಮಾಡ್ಕೋಬೇಕು ತಾನೆ. ಹೇಗೆ ಸರಿ ಮಾಡ್ಕೊಳ್ಬೇಕು ಅಂತ ಇಲ್ಲ, ನಾನು ಹೇಳ್ತಿರೋದು ಇದು ಹೇಗಂದರೆ, ನನ್ನ ಅಪ್ಪ ಹಾಗೆ ಮಾಡಿದ್ರಿಂದ ನಾನು ಹೀಗಾದೆ ಅಂದರೆ ಈಗ ನಿಮ್ಮ ಅಪ್ಪನ ಬದಲಾಯಿಸ್ಬೋದಾ? ಬಹಳ ಸಮಯ ಆಗೋಯ್ತು. ಅಪ್ಪ ಅಮ್ಮನನ್ನು ಬದಲಾಯಿಸೋಕ್ಕಾಗೋಲ್ಲ. ಈಗ ಅದನ್ನು ಯಾಕೆ ಮಾತಾಡ್ತಿದ್ದೀರಾ? ಈಗ ನಿಮ್ಮನ್ನು ಬದಲಾಯಿಸ್ಕೊಳ್ಬಹುದು. ಅದ್ರ ಪರಿಣಾಮ ಇರಲ್ವಾ? ಯಾಕೆ ಅಂತ ಕೇಳ್ತಿದ್ದೀನಿ. ಅವರ ಅಪ್ಪ ಅಮ್ಮ ಶೋಷಣೆ ಮಾಡಿರ್ತಾರೆ, ಪೀಡಿಸ್ತಾರೆ, ಇದು ಅವರು ಬೆಳೆದ ಮೇಲೆ ಪರಿಣಾಮ ಬೀರಲ್ವಾ? ಮುಖ್ಯವಾದದ್ದು ಏನಂದರೆ ಅದೆಲ್ಲ ನಡೆಯುತ್ತೆ, ಇಲ್ಲ ಅಂತಿಲ್ಲ. ಹಲಬಗೆಯ ಅಸಹ್ಯಗಳಾಗುತ್ತವೆ. ನಾನು ಹೇಳೋದೇನೆಂದರೆ, ನಿಮಗೆ ಏನೋ ಅಸಹ್ಯವಾದ್ದು ನಡೆದು ಹೋಯಿತು. ಇದರಿಂದಾಗಿ ನೀವು ಅರಿವಿಗೆ ಬರಬೇಕಾ ಅಥವಾ ಖಿನ್ನತೆಗೆ ಒಳಗಾಗಬೇಕಾ? ಅರಿವಿಗೆ ಬರಬೇಕು. ನಿಮಗೆ ಯಾರಿಗೂ ನಡಿಬಾರದ ಕೆಟ್ಟದ್ದು ನಡೀತು, ಹೇಗಾಗಬೇಕು? ನೀವು ಬುದ್ಧಿವಂತರಾಗಬೇಕು. ನೀವು ನಿಮಗೆ ತಿಳುವಳಿಕೆ ಬಂದುಬಿಡ್ತು ಜೀವನದಲ್ಲಿ ಹೀಗೆಲ್ಲ ನಡೆಯುತ್ತೆ ಅಂತ. ಯಾರೋ ತಿಳುವಳಿಕೆ ಇಲ್ಲದವರು ಇದ್ದಾರೆ, ಅಮಾಯಕರು, ಅವ್ರಿಗೆ ಗೊತ್ತಿಲ್ಲ ಜೀವನ ಹೀಗೆಲ್ಲ ನಡೆಯುತ್ತೆ ಅಂತ. ಆದರೆ ನಿಮಗೆ ಅರಿವಾಯಿತು. ಬುದ್ಧಿವಂತರಾಗಬೇಕಾ ಅಥವಾ ಖಿನ್ನತೆಗೆ ಒಳಗಾಗಬೇಕಾ? ಹೀಗಾಗ್ಬಿಡ್ತು ಅಂತ. ಏನೇ ಆದ್ರೂ ನಿನ್ನೆ ನಡೆದದ್ದು ಈಗ ಜೀವಂತಿಕೆಯಿಂದಿದೆಯಾ? ಇಲ್ಲ. ಎಲ್ಲಿಟ್ಟಿದ್ದೀರಾ? ಇಲ್ಲಿ ಕಟ್ಟಿಟ್ಟಿದ್ದೀರಿ, ಅದರಲ್ಲೇ ಜೀವಿಸ್ತೀರಿ. ಇದುವೇ ನ್ಯೂರೋಟಿಕ್, ಸೈಕೋಟಿಕ್. ಹಾಗೆ ಮೂರನೇವರು ಕೂಡ ಬರ್ತಾರೆ. ಅಷ್ಟರಲ್ಲಿ ತಪ್ಪಿಸ್ಕೊಳ್ಬೇಕು. ಇಲ್ಲ, ಮುಖ್ಯವಾದ್ದು ಏನಂದರೆ, ಮನುಷ್ಯರಿಗೆ 3 ಸ್ಥಿತಿಗಳಿವೆ: ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯತ್ ಕಾಲ. 3 ಸ್ಥಿತಿಯಲ್ಲಿ ನಾವಿರ್ತೀವಿ. ಏನು ಹೇಳಿದರೂ ಹ್ಞೂ ಅಂತಿದ್ದೀರಿ. 3 ಸ್ಥಿತಿಯಲ್ಲಿದ್ದೀರಾ ಅಥವಾ ವರ್ತಮಾನದಲ್ಲಿದ್ದೀರಾ? ವರ್ತಮಾನದಲ್ಲಿ ಮಾತ್ರ ನೀವು ಇರಬಹುದು. ಕಳೆದು ಹೋದ ಕಾಲದ ಬಗ್ಗೆ ಜ್ಞಾಪಕ ಇರುತ್ತೆ, ಭವಿಷ್ಯದ ಬಗ್ಗೆ ಕಲ್ಪನೆಗಳಿರುತ್ತವೆ. ಈಗ ನಿಮಗೆ ಶಿಕ್ಷಣದಲ್ಲಿ ಈ ಒಂದು ಶಿಸ್ತನ್ನು ಹೇಳಿಕೊಡಲಿಲ್ಲ. ಜ್ಞಾಪಕ ಶಕ್ತಿ, ಈಗಿನ ಅರಿವು ಮತ್ತು ಕಲ್ಪನೆ ಇವನ್ನು ನಾವು ಬೇರೆ ಬೇರೆ ಬಾಕ್ಸ್ನಲ್ಲಿ ಇಟ್ಕೋಬೇಕು. ಇದೆಲ್ಲ ಹರಡಿವೆ. ನಿನ್ನೆ ನಡೆದದ್ದು ಇಂದು ನಡೆದ ಹಾಗಾಗಿದೆ. ನಿನ್ನೆ ನಡೆದಿದ್ದು ಇವತ್ತು ನಡೀತಿಲ್ವಲ್ಲ? ನಡೀತಿದ್ಯಾ? ನಿನ್ನೆ ಅಷ್ಟೇ. 10 ವರ್ಷದ ಹಿಂದೆ ನಡೆದದ್ದು ಈಗಲೂ ನೋಯ್ತಿದ್ಯಾ? ಇದು ನಮಗೆ ನಾವೇ ಅನ್ನೋ ಸ್ಕೀಮ್ ತಾನೆ. ಸರ್ಕಾರದಲ್ಲಿ ನಮಗೆ ನಾವೇ ಅನ್ನೋ ಸ್ಕೀಮು ಇಟ್ಟಿದ್ದಾರೆ. ಅದು ಒಳಿತಿಗಾಗಿ. ನೀವು ನಮಗೆ ನಾವೇ ಸ್ಕೀಮ್ ಅಂದರೆ ನಮ್ಮನ್ನು ನಾವೇ ಚುಚ್ಕೊಳ್ಳೋದು ಪ್ರತಿದಿನ. ಆಚೆಯಿಂದ ಯಾರೂ ಚುಚ್ಚಲಿಲ್ವಲ್ಲ.
ನಿಮ್ಮನ್ನು ಚೆನ್ನೈನಲ್ಲಿ ಯಾರಾದರೂ ಚಾಕುವಿನಿಂದ ಚುಚ್ಚಿದಾರಾ? ಯಾರೂ ಚುಚ್ಚಿಲ್ಲ. ಆದರೆ ನೀವು ಎಷ್ಟು ಚುಚ್ಚಿಕೊಂಡಿದ್ದೀರಿ ಅಲ್ವಾ? ಚುಚ್ಚಿಕೊಳ್ತಾನೇ ಇರ್ತಾರೆ. ಯಾಕೆ? ನಮಗೆ ಸ್ವಲ್ಪ ಚೂಪಾದ ಬುದ್ಧಿಯನ್ನು ಕೊಟ್ಟುಬಿಟ್ಟ. ನಾನೊಂದು ಪ್ರಶ್ನೆ ಕೇಳಿದರೆ ಎಷ್ಟೋ ಮಕ್ಕಳು ಕೂತಿದ್ದಾರೆ, ಅವರಿಗೆ ಪ್ರಶ್ನೆ ಕೇಳಿ ನೋಡಿ, ನಮ್ಮ ಬುದ್ಧಿ ಚೂಪಾಗಿರಬೇಕಾ ಅಥವಾ ಮಂದವಾಗಿರಬೇಕಾ ಅಂತ. ಎಲ್ಲರೂ ಚೂಪಾದ್ದು ಅಂತ ಹೇಳ್ತಾರೆ. ಒಂದು ಚೂಪಾದ ಕತ್ತಿಯನ್ನು ನಿಮ್ಮ ಕೈಗೆ ಕೊಟ್ಟರೆ ಹೇಗೆ ಅದನ್ನು ಸ್ಥಿರವಾಗಿ ಇಟ್ಕೊಳ್ತೀರಿ? ಯಾವ ಕಡೆ ಇಟ್ಕೊಳ್ಬೇಕು ಅನ್ನೋದನ್ನಂತೂ ತಿಳ್ಕೋಬೇಕು ತಾನೆ. ಹೌದು. ಕತ್ತಿ ಎಲ್ಲಿ ತುಂಬ ಹರಿತವಾಗಿದೆಯೋ ಅಲ್ಲಿ ಹಿಡ್ಕೊಂಡು ಹೀಗೆ ಮಾಡ್ತಾ ನೋವು ನೋವು ಅಂದರೆ ಏನು ಮಾಡೋದು? ಕತ್ತಿ ಕೊಟ್ಟರೆ ಹೇಗಿಟ್ಕೊಳ್ಳೋದು ಗೊತ್ತಿರಬೇಕು. ನೀವು ಸ್ವಲ್ಪ ಹೀಗಾಗಿ ಲಾ 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 ಅಂತ ಹೀಗೆ ಮಾಡಿದರೆ ಎಲ್ಲ ಹೊರಗೆ ಬರುತ್ತೆ. ಹೀಗೆ ನಡೆದಿದೆ. ನಮಗೆ ಕೊಟ್ಟ ಬುದ್ಧಿನ ಹೇಗೆ ಇಟ್ಕೋಬೇಕು ಅನ್ನೋದೇ ನಮಗೆ ಗೊತ್ತಿಲ್ಲ. ನಾವು ಇವರಿಂದ ತೊಂದರೆ ಅವರಿಂದ ತೊಂದರೆ ಅಂದ್ಕೊಳ್ತೀವಿ. ಹಾಗಿಲ್ಲ. ಯಾರೋ ನಿಮಗೆ ದೈಹಿಕವಾಗಿ ಹಾನಿ ಉಂಟು ಮಾಡಿದರೆ ಅದು ಬೇರೆ ವಿಷಯ, ಅದನ್ನು ನೋಡ್ಕೋಬೇಕು. ಅದಕ್ಕೆ ಕಾನೂನು, ಸೆಕ್ಯೂರಿಟಿ, ಸಮಾಜ ಇವೆಲ್ಲ ಇದೆ. ಮುಖ್ಯವಾಗಿ ಹೆಣ್ಣು ಮಕ್ಕಳು ತಮ್ಮ ದೈಹಿಕ ಸುರಕ್ಷತೆ ಕಾಪಾಡಿಕೊಳ್ಳಬೇಕಂದ್ರೆ ಸೋಷಿಯಲ್ ಅವೇರ್ನೆಸ್ ಇರಬೇಕು, ಕಾನೂನು ಕ್ರಮಗಳಿರಬೇಕು. ಇಲ್ಲದಿದ್ದರೆ ಏನನ್ನೋ ನಡೆಯುತ್ತೆ. ಹೆಂಗಸರಿಗಷ್ಟೇ ಮಾಡ್ತಾರೆ ಅಂತಿಲ್ಲ, ಎಲ್ರಿಗೂ ಇಲ್ಲ. ಯಾರು ಬಲಹೀನರಾಗಿರ್ತಾರೋ ಅವರಿಗೆ. ಯಾಕೆ ಮಕ್ಕಳನ್ನು ಹೊಡಿತಾರೆ? ಚಿಕ್ಕವರಾಗಿದ್ದರಿಂದ ಅಲ್ವಾ? ಬೆಳೆದ ಮಕ್ಕಳನ್ನು ಹೊಡೆದು ನೋಡಿ ಏನಾಗುತ್ತೆ ಅಂತ. ಚಿಕ್ಕವರಾದ್ರಿಂದ ನಿಮ್ಮ ಹೋಲಿಕೆಗೆ ಬಲಹೀನರಾಗಿರೋದ್ರಿಂದ ಹೊಡಿಬೋದು ಅನಿಸತ್ತೆ. ಏನಂದರೆ ಮನುಷ್ಯರ ಒಳಗೆ ಬೆಳವಣಿಗೆ ಬಂದಿಲ್ಲ. ಅವರನ್ನು ಬಿಡಿ, ಬೆಳೆಯದ ಮನುಷ್ಯರನ್ನು ನಿಮ್ಮ ಜೀವನದಲ್ಲಿ ನೀವು ಗಂಡು ಅಥವಾ ಹೆಣ್ಣಾಗಿರಲಿ, ಈ ಮೂಲಭೂತವಾದ ನಮ್ಮೊಳಗಿನ ಅಂಶವನ್ನು ಹೇಗೆ ಬಳಸಬೇಕು ಅಂತ ತಿಳಿದಿದ್ದರೆ ಎಲ್ಲದರಲ್ಲೂ ತೊಂದರೆನೇ. ಒಬ್ಬರು ಬಡತನ ಇರೋದರಿಂದ ತೊಂದರೆ ಅಂತಾರೆ, ಶ್ರೀಮಂತರಾದರೆ ಟ್ಯಾಕ್ಸ್ ಬಂತು ಅಂತ ತುಂಬ ಕಷ್ಟಪಡ್ತಾರೆ. ಮದುವೆ ಆಗಲಿಲ್ಲ ಅಂತ ಕಷ್ಟಪಡೋರು ತುಂಬ ಜನ ಇದ್ದಾರೆ, ಮಾಡ್ಕೊಂಡು ನೋಡಿ. ಸಮಸ್ಯೆಯಾಗೇ ಇದೆ ಬಹಳ ಜನರಿಗೆ. ಮಕ್ಕಳಿಲ್ಲ ಅಂತ ಕಷ್ಟಪಡ್ತಾರೆ, ಮಕ್ಕಳು ಕೊಟ್ಬಿಡಿ, ದಿನವೂ ಕಷ್ಟನೇ ಅವರಿಗೆ. ಏನೇ ಕೊಟ್ಟರೂ ಸಮಸ್ಯೆ ಮಾಡ್ಕೊಳ್ತಾರೆ. ಹಾಗಾದರೆ ಯಾರು ಸಮಸ್ಯೆ ಅಂತ ಕೇಳ್ತೀನಿ. ನಾವೇ. ಇದೊಂದು ಸಮಸ್ಯೆಯನ್ನು ನೀವು ಬಗೆಹರಿಸಿದರೆ ಮಿಕ್ಕಿದ್ದನ್ನು ಸಾಧ್ಯವಾದಷ್ಟು ಮಾಡ್ಕೊಳ್ಬೋದು. ಎಲ್ಲವೂ ನೀವು ಅಂದ್ಕೊಂಡು ಹಾಗಾಗಬೇಕಂತೇನಿಲ್ಲ. ಇದನ್ನೇ ನೀವು ಮೊದಲು ಟ್ರಸ್ಟ್ ಅಂತ ಹೇಳಿದ್ರಿ. ಹಾಂ, ನಾನು ನಿಮ್ಮನ್ನು ಟ್ರಸ್ಟ್ ಮಾಡ್ತೀನಿ ಅಂದರೆ ನೀವು ನಾನು ನಿರೀಕ್ಷೆ ಮಾಡಿದ ಪ್ರಶ್ನೆಯನ್ನೇ ಕೇಳಬೇಕು ಅಂತಿಲ್ಲ. ನೀವೇನೋ ಕೇಳ್ಬೋದು. ನನಗಾಗಲಿಲ್ಲ ಅಂದರೆ ಅಮ್ಮ ನಾನು ಹೇಳೋಕ್ಕಾಗಲ್ಲ ಅದ ಬಿಡಿ ಅಂತ ಹೇಳ್ತೀನಿ ನಾನು, ಅಷ್ಟೇ ಅಲ್ವಾ? ರೈಟ್. ಜೀವನದಲ್ಲೂ ಇಷ್ಟೇ. ಗಂಡ ಹೆಂಡತಿ ಮಧ್ಯೆನೂ ಏನೋ ಆಗದಿದ್ದರೆ, ಅಮ್ಮ ನನಗೆ ಇದಾಗ್ತಿಲ್ಲ, ನನಗೆ ಕಿರೀಟ ಬೇಕು ಅಂತ ಕೇಳಿದ್ರು ಹೆಂಡತಿ, ಅಮ್ಮ ನನಗದು ಸಾಧ್ಯ ಇಲ್ಲ. ಬೆಸ್ಟ್. ಇನ್ನೇನು ಮಾಡೋದು? ಈಗ ಬಯಸಿದ್ದು ಎಲ್ಲ ಸಿಗಬೇಕು ಅಂದುಕೊಂಡ್ರೆ ತೊಂದರೆ. ನಾನು ಸ್ವಲ್ಪ ನಿಮ್ಮ ಫಿಟ್ನೆಸ್ ಸೈಡ್ ತಿಳ್ಕೊಬೇಕು ಅಂತಿದ್ದೀನಿ. ಈಗ ನಿಮ್ಮ ಲೈಫ್ ಸ್ಟೈಲ್, ಒಂದೊಂದು ದಿನ ಒಂದೊಂದು ಊರಲ್ಲಿರ್ತೀರಾ, ಕೆಲವೊಂದು ಆ್ಯಕ್ಟಿವಿಟೀಸ್, ನಿಮಗಂತ ಸ್ಕೆಡ್ಯೂಲ್ ಇಲ್ಲ, ನಿಮ್ಮ ಟೈಮನ್ನು ಫಿಕ್ಸ್ ಮಾಡೋಕ್ಕಾಗಲ್ಲ. ಶೆಡ್ಯೂಲ್ ಇಲ್ಲ ಅನ್ಬೇಡಿ, ಯಾವಾಗಲೂ ಶೆಡ್ಯೂಲ್. ಬಹಳ ಕನ್ಫ್ಯೂಸಿಂಗ್, ಕೇಯೋಟಿಕ್ ಆದ ಸ್ಕೆಡ್ಯೂಲ್ ಮಧ್ಯೆ ಪ್ರತಿದಿನ ನಿಮ್ಮ ಫಿಟ್ನೆಸ್ ರೆಜಿಮ್ ಅಂದರೆ ಪ್ರತಿನಿತ್ಯ ನಾನು ಫಿಸಿಕಲ್ ಆ್ಯಕ್ಟಿವಿಟಿಗಾಗಿ ಇದನ್ನ ಮಾಡ್ತೀನಿ ಅಂದರೆ ಅದೇನು? ದಿನಚರಿ ಅಂತಿಲ್ಲ. ದಿನಚರಿ ಇಲ್ವಾ? ನಾನು ಒಂದೇ ಒಂದು ವಿಷಯ ಮಾಡ್ತೀನಿ. ಮುಂಜಾನೆ ಎದ್ದ ಕೂಡಲೇ ನಾನು 20 ಸೆಕೆಂಡ್ ಕೂರ್ತೀನಿ. ಅದಿಲ್ಲದೆ ನಾನು ಏನನ್ನೂ ಮಾಡಲ್ಲ, ಸುಮ್ಮನೆ. ನೀವು ಫಿಟ್ನೆಸ್ ಅಂದರೆ ಸ್ನಾಯುವನ್ನು ಗಟ್ಟಿ ಮಾಡಿಕೊಳ್ಳೋದು ಅಂದ್ಕೊಳ್ತೀರಿ. ಸ್ನಾಯು ಮುಖ್ಯ. ನಮ್ಮ ಸ್ನಾಯು ವ್ಯವಸ್ಥೆ ಅದ್ಭುತವಾದದ್ದು, ಬೇರೆ ಮಾತಿಲ್ಲ. ಆದರೆ ಜೀವಶಕ್ತಿ ಅನ್ನೋದಿದೆ. ಅದು ಹೇಗೆ ಕೆಲಸ ಮಾಡುತ್ತೋ ಅದರ ಹಾಗೆ ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಭಾವನೆಗಳು, ಅದೇ ಥರನೇ ನಿಮ್ಮ ಜೀವನ. ಹಾಗಾಗಿ ಈ 20 ಸೆಕೆಂಡ್ ನಮ್ಮ ಜೀವಶಕ್ತಿಯನ್ನು ಸ್ವಲ್ಪ ಇಲ್ಲಿಂದ ಇಲ್ಲಿವರೆಗೂ ಒಮ್ಮೆ ಆ್ಯಕ್ಟಿವೇಟ್ ಮಾಡಿದರೆ ಫಿಸಿಕಲ್ ಫಿಟ್ನೆಸ್ ಆಗಿ ಹೋಯಿತು. ಕೂತ ಜಾಗದಲ್ಲೇ? ಹೌದು, 20 ಸೆಕೆಂಡ್ ಅಷ್ಟೇ. ಅದರ ನಂತರ ಅವಶ್ಯಕವಿದ್ದರೆ ಏನನ್ನೋ ಮಾಡೋದು, ಅವಕಾಶ ಸಿಕ್ಕಿದರೆ ಮಾಡೋದು, ಇಲ್ಲದಿದ್ದರೆ ಇಲ್ಲ. ಮಾಡಲೇಬೇಕು ಅಂತಿಲ್ಲ. ಆಟ ಆಡಬೇಕಂದ್ರೆ ಆಡ್ತೀನಿ, ಇನ್ನೇನೋ ಮಾಡಬಹುದು. ಅದೆಲ್ಲ ದಿನವೂ ನಡೆಯಲ್ಲ, ಯಾವಾಗಲೂ ಒಮ್ಮೆನಾ? ಓಕೆ, ಆದರೆ ಈ 20 ಸೆಕೆಂಡ್ನಲ್ಲಿ ನಿಮ್ಮಲ್ಲಿ ಒಂದು ದೊಡ್ಡ ಬದಲಾವಣೆ ಇರುತ್ತೆ. ಹೇಳೋವಾಗಲೇ ಬದಲಾವಣೆ ಇರುತ್ತೆ.
ಮಲಗೋದು ಯಾಕೆ? ಏನು ಮಾಡ್ತೀರಾ 20 ಸೆಕೆಂಡ್ನಲ್ಲಿ ಹೇಳ್ಬೋದಾ? ಹೇಳಿದರೆ ಅದು ಅರ್ಥವಾಗಲ್ಲ. ನನ್ನ ಶರೀರ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಿಕೊಳ್ಳೋದು. ಅಂದರೆ ನಾ ಕಲಿತ ಶಾಂಭವಿ ಕ್ರಿಯಾದಲ್ಲಿ ಮಾಡುವಂಥ ವಿಷಯನ? ಆ ಅಭ್ಯಾಸ ಕ್ರಮಬದ್ಧವಾಗಿದೆ. ಇದಕ್ಕೆ ಯಾವುದೇ ಕ್ರಮ ಇಲ್ಲ. ಈಗ ಈ ಲೈಟ್ ಬರಬೇಕು ಅಂದರೆ ಇದಕ್ಕೆ ಎಲ್ಲೋ ವೈರ್ ಹೋಗಿದೆ, ಪ್ಲಗ್ ಇದೆ, ಅದರ ಹಿಂದೆ ಪವರ್ ಸ್ಟೇಷನ್ ಇರುತ್ತೆ, ಕಂಬಗಳು, ನೂರಾರು ಕಂಬಗಳು, ಇವೆಲ್ಲ ಇದೆ. ಬೆಳಗ್ಗೆ ಸೂರ್ಯ ಹುಟ್ಟಿದರೆ ತಾನಾಗಿ ಬಂದುಬಿಡುತ್ತೆ. ಈ ರೀತಿಯೇ ಜೀವ. ನೀವು ತುಂಬ ಏನು ಹೇಳೋದು, ಮೂಲಭೂತ ಸ್ಥಿತಿಯಲ್ಲಿ ಇಟ್ಕೊಳ್ಬಹುದು. ಅದು ಸರಿಯಾಗಿರಬೇಕು ಅಂದರೆ 100 ಕೆಲಸ ಮಾಡಬೇಕು. ಇಲ್ಲದಿದ್ದರೆ ಬೇರೆ ರೀತಿ ಇಟ್ಕೊಳ್ಬೋದು. ಏನೂ ಮಾಡೋ ಅಗತ್ಯವಿಲ್ಲ, ಚೆನ್ನಾಗೇ ಇರುತ್ತೆ. ಈಗ ನೋಡಿ, ಪ್ಯಾಂಡಮಿಕ್ ಸಮಯ, ಕರೋನಾ ಎಲ್ಲ ಬಂತು. ಎಲ್ಲರೂ ಮನೆಯೊಳಗೆ ಇರ್ತಿದ್ರು. ನಾನು ಜಗತ್ತಿನಾದ್ಯಂತ ಪ್ರಯಾಣಿಸ್ತಿದ್ದೆ, ಯಾವಾಗಲೂ ಜನರ ಮಧ್ಯೆ. ಅಮೆರಿಕ, ಯುರೋಪ್, ಇಲ್ಲಿ ತುಂಬ ಪ್ರಯಾಣ. ಈ 4 ವರ್ಷದಲ್ಲಿ ಒಂದು ದಿನಾನೂ ನನಗೆ ಚಳಿ ಹಿಡ್ದಿಲ್ಲ, ಜ್ವರ ಕೂಡ ಇಲ್ಲ. ಟಚ್ ವುಡ್ ಅಲ್ಲ, ಇದು ಕಲ್ಲು. ವುಡ್ ಅಲ್ಲ ಇದು, ಆದರೆ ವುಡ್ಗೆ ಎಲ್ಲಿ ಹೋಗೋದೀಗ? ನನ್ನಿಂದ ವಿದ್ಯುತ್ ಸ್ಪರ್ಶವಾಗುತ್ತೆ ಅಂದರೆ ವುಡ್ ಬಳಿಗೆ ಹೋಗಬೇಕು. ನನ್ನ ಶಕ್ತಿಗೆ ಯಾಕೆ ವುಡ್ಗೆ ಹೋಗ್ತೀರಿ? ಮುಖ್ಯವಾದದ್ದೇನೆಂದರೆ, ವುಡ್ ಮುಟ್ಟೋದು ಯಾಕೆ ಅಂದರೆ ಎಲ್ಲವೂ ಆಕಸ್ಮಿಕವಾಗುತ್ತಿದೆ. ಜೀವ ಆಕಸ್ಮಿಕವಾಗಿ ನಡೆಯಬಾರದು. ಜಗತ್ತಲ್ಲಿ ಅನೇಕ ಸಂಗತಿಗಳು ಆಕಸ್ಮಿಕವಾಗಿ ನಡೀಬಹುದು, ಆದರೆ ನಮ್ಮ ಜೀವ ಆಕಸ್ಮಿಕವಾಗಿ ನಡಿಬಾರದು. ಅರಿವಿನಿಂದ ನಡೆಸಿಕೊಳ್ಳಬೇಕು. ಅದಕ್ಕೆ ಯಾವ ರೀತಿ ಪ್ರಯತ್ನವೇ ಇಲ್ವಲ್ಲ, ಜೀವಕ್ಕೆ ಉದ್ದೇಶವೇ ಇಲ್ವಲ್ಲ. ಯಾವಾಗ ಒಂದು ವಿಷಯ ಆಕಸ್ಮಿಕವಾಗಿ ನಡೆಯುತ್ತೋ ಆತಂಕ ಸಹಜವಾಗುತ್ತೆ ಅಲ್ವಾ? ನೀವು ಆಕಸ್ಮಿಕವಾಗಿ ಬದುಕುತ್ತಿದ್ದರೆ ಆತಂಕ ಸಹಜ. ನೀವು ಇನ್ನು ಹೇಗಿರಕ್ಕೆ ಸಾಧ್ಯ? ಸಹಜ ಪರಿಣಾಮ ಅದು. ಓಕೆ, ನಿಮ್ಮ ಬೆಳಗಿನ 20 ಸೆಕೆಂಡ್ ರಿಚುವಲ್ ಬಗ್ಗೆ ಹೇಳಿದ್ರಿ. ಅದು ರಿಚುವಲ್ ಅಲ್ಲ. ರಿಚುವಲ್ ಅಂದರೆ ಅರಿವಿಲ್ಲದೆ ಅದೇ ಕೆಲಸವನ್ನು ಮಾಡ್ತಾರೆ. ಅದು ರಿಚುವಲ್. ಅದು ರಿಚುವಲ್. ಇದು ರಿಚುವಲ್ ಅಲ್ಲ. ಹ್ಯಾಬಿಟ್. ಇಲ್ಲ, ಇದು ಪ್ರಜ್ಞಾಪೂರ್ವಕ ಕೆಲಸ. ಕಾನ್ಷಿಯಸ್ ಆಕ್ಟಿವೇಶನ್. ಓಕೆ ಸದ್ಗುರು, ನಿಮ್ಮ ಆಹಾರ ವೈಖರಿ ಹೇಗೆ? ಆಹಾರವೂ ಹಾಗೇನೆ. ಬಹಳ ದಿನ ಇಲ್ಲಿದ್ದರೆ ಸಾಮಾನ್ಯವಾಗಿ ಒಂದು ಹೊತ್ತು ಆಹಾರ. ಒಂದೇ ಹೊತ್ತಾ? ಹೌದು. ಆದರೆ ಒಮ್ಮೊಮ್ಮೆ ದೈಹಿಕ ಕೆಲಸಗಳು ಜಾಸ್ತಿ ಆಯಿತು ಅಂದರೆ, ಪ್ರಯಾಣದಲ್ಲಿದ್ದರೆ ಬೆಳಗ್ಗೆ ಏನೋ ತಿಂಡಿ ಮಾಡಬಹುದು. ತಿನ್ನಲೇಬೇಕು ಅಂತಿಲ್ಲ. ದೇಹ ಹೇಗಿದೆಯೋ, ದೇಹಕ್ಕೆ ಅಗತ್ಯವಿದ್ದರೆ. ಇದು ಹೇಗಂದರೆ, ನೀವು ಕಾರ್ ಇಟ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಒಂದು ದಿನ 1000 ಕಿಲೋಮೀಟರ್ ಓಡಿಸಿದ್ರಿ, 2-3 ಬಾರಿ ಪೆಟ್ರೋಲ್ ತುಂಬಿಸಿದ್ರಿ. ಮಾರನೇ ದಿನ ಗಾಡಿ ಮನೆಯಲ್ಲೇ ನಿಂತಿದೆ. ನಿಂತ ಜಾಗದಲ್ಲಿ 3 ಬಾರಿ ಪೆಟ್ರೋಲ್ ಹಾಕ್ತೀರಿ ಅಂದರೆ ಅದು ಮೂರ್ಖತನ ಅಲ್ವಾ? ಹಾಗಾಗಿ ಇದರೊಳಗೆ ಎಷ್ಟು ಹಾಕ್ತೀರಿ ಅನ್ನೋದು, ಎಷ್ಟು ಕೆಲಸ ಇದೆ, ಆ ದಿನ ಹೇಗಿದೆ ಅನ್ನೋದನ್ನು ನೋಡಿ ಹಾಕಬೇಕಲ್ವಾ? ಅದಕ್ಕೆ ಅದು ಫಿಕ್ಸ್ಡ್ ಅಲ್ಲ. ತಿಂದೇ ಇರೋ ದಿನ ಕೂಡ ಇರತ್ತಾ? ಏನು ತಿಂದೆ? ಕೆಲಸವೇ ಇಲ್ಲದ ದಿನ ಇದ್ದಿದ್ರೆ ಹಾಗಿರ್ತಿದ್ದೆ. ಹಾಗಿಲ್ವಲ್ಲ. ಒಂದು ಹೊತ್ತಾದರೂ ತಿಂತೀರಾ ನೀವು? ಆ ಒಂದು ಹೊತ್ತು ಬ್ಯಾಲೆನ್ಸ್ಡ್ ಮೀಲ್ ಹೇಗಿರುತ್ತೆ? ಹಾಗೇನಿಲ್ಲ, ಸರಿಯಾದ ದಕ್ಷಿಣ ಭಾರತದ ಊಟ ಮಾಡ್ತೀನಿ. ನೋ ರೆಸ್ಟ್ರಿಕ್ಷನ್ಸ್. ಡೈರಿ, ಗಾರ್ಲಿಕ್ ಇವೆಲ್ಲ ನಿಮ್ಮ ಸಿಸ್ಟಮ್ಗೆ ಒಳ್ಳೆಯದಲ್ಲ ಅಂದಿದ್ರಿ. ಇರುತ್ತೆ, ಸ್ವಲ್ಪ ಗಮನ ಇಟ್ಟು ತಿಂತೀನಿ, ಆದರೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ ನನಗೆ. ಟ್ರಾವೆಲ್ ಮಾಡುವಾಗ, ಅಬ್ರಾಡ್ನಲ್ಲಿರುವಾಗ ಹೇಗೆ ಸದ್ಗುರು? ಮೊದಲೆಲ್ಲ ಅಲ್ಲಿ ಏನು ಸಿಗುತ್ತೋ ತಿಂತಿದ್ದೆ. ಈಗೀಗ ನಾ ಎಲ್ಲೇ ಟ್ರಾವೆಲ್ ಮಾಡುವಾಗಲೂ ಯಾರೋ ಒಬ್ಬರು ಇರ್ತಾರೆ. ಎಲ್ಲ ಊರಲ್ಲೂ ನಮ್ಮ ವಾಲಂಟಿಯರ್ಸ್ ಇದ್ದಾರೆ, ಎಲ್ಲೇ ಹೋದರು. ಹೇಗಂದರೆ, ಸ್ವೀಡನ್ನ ಒಂದು ಕುಗ್ರಾಮಕ್ಕೆ ಹೋದರೆ ಅಲ್ಲಿಯೂ ಆಂಧ್ರ ಊಟ ತರ್ತಾರೆ. ನೈಸ್. ಈಗ 8-10 ವರ್ಷಗಳಿಂದ ಚೆನ್ನಾಗಿ ತಿಂತೀನಿ, ಎಲ್ಲೇ ಹೋದರೂ. ಮೊದಲೆಲ್ಲ ಹಾಗಿರಲಿಲ್ಲ. ಏನು ಸಿಗುತ್ತೋ ಅದನ್ನು ತಿಂತಿದ್ದೆ. ನಿಮಗೆ ಈ ಚೀಟ್ ಮೀಲ್ ಎಲ್ಲ ಇದೆಯಾ? ಏನದು ಚೀಟ್ ಮೀಲ್? ಒಂದು ಪಿಜ್ಜಾ ಟೆಂಪ್ಟ್ ಆಗಿ ಈ ಚಾಕ್ಲೇಟ್ ಕೇಕ್ ತಿನ್ನಬೇಕು, ಈ ಥರ ಎಲ್ಲ ಟೆಂಪ್ಟೇಷನ್ ಬಂದು ವಾರದಲ್ಲಿ ಒಂದು ದಿನ ನನ್ನಿಷ್ಟಕ್ಕೆ ತಿಂತೀನಿ ಅಂತ ಅನಿಸಿದ್ಯಾ? ಎಲ್ಲವನ್ನೂ ಇಷ್ಟಪಟ್ಟೇ ತಿಂತೀನಿ.
ಇಲ್ಲ, ನೀವು ಸೌತ್ ಇಂಡಿಯನ್ ಬ್ಯಾಲೆನ್ಸ್ಡ್ ಹೆಲ್ತಿ ಮೀಲ್ ತಿಂತೀನಿ ಅಂದ್ರಲ್ಲ. ಆಗಲ್ಲ. ಸೌತ್ ಇಂಡಿಯನ್ ಥರ ರುಚಿಯಾದ ಊಟ ಬೇರೆಲ್ಲೂ ಸಿಗಲ್ಲ. ಪಿಜ್ಜಾದಲ್ಲಿದೆಯಾ ಹಾಗೆ? ನೀವು ಸರಿಯಾದ ತೆಲಂಗಾಣ ಊಟ, ಗೋದಾವರಿ ಊಟ, ಕೃಷ್ಣಾ ಜಿಲ್ಲೆಯ ಊಟ ನೀವು ತಿಂದಿಲ್ಲ. ತಿಂದ್ರಿ ಅಂದರೆ ನಿಮಗೆ ಅದುವೇ ಬೆಸ್ಟ್. ನನಗೆ ಅಂತಲ್ಲ. ಈಗ ಯುರೋಪ್ನಲ್ಲಿದ್ದರೂ ಅವರಿಗೆ ಸ್ಪೈಸ್ ಅಂದ್ರೇನು ಅಂತ ಗೊತ್ತಿರಲಿಲ್ಲ. ಒಂದು ಮಟ್ಟಕ್ಕೆ ಉಪ್ಪನ್ನು ನೋಡಿದ್ರಷ್ಟೇ, ಬೇರೇನೂ ಗೊತ್ತಿರಲಿಲ್ಲ. ಒಮ್ಮೆ ಇಲ್ಲಿಂದ ಹೋಯಿತು, ಕರಿಮೆಣಸು ಇದು ಅದು ಎಲ್ಲ ಸ್ಪೈಸ್ ಎಲ್ಲ ಹೋಯಿತು. ಅವರ ನಾಲಿಗೆ ಹೊರಕು ಬಂತು. ಭಾರತಕ್ಕೆ ಹೋಗಬೇಕು ಅನ್ನೋ ಆಸೆ ಬಂದುಬಿಡ್ತು ಅವರಿಗೆ. ಇದರಲ್ಲಿ ಮುಖ್ಯವಾದ್ದು ಸ್ಪೈಸ್. ಇದಕ್ಕಾಗಿ ಹಡಗು ಏರಿ ಎಲ್ಲೆಲ್ಲೋ ಬಂದರು. ನೀವು ವಾಸ್ಕೋಡಗಾಮ ಬಂದರು ಅಂತ ಅವರ ಬಗ್ಗೆ ಅಷ್ಟೇ ಮಾತಾಡ್ತಿದ್ದೀರಿ. ಹಾಗಿಲ್ಲ, ನೂರಾರು ಹಡಗುಗಳು ಕಳೆದು ಹೋದವು. ಎಲ್ಲ ಸ್ಪೈಸ್ಗಾಗಿ. ಬಹಳ ಜನ ಮಧ್ಯದಲ್ಲೇ ಸತ್ರು. ಒಬ್ಬ ವ್ಯಕ್ತಿ ಇಲ್ಲಿಗೆ ಬರಬೇಕು ಅಂತ ಹೋಗಿ ಅಮೆರಿಕ ತಲುಪಿದ. ಅಲ್ಲಿ ಹೋಗಿ ಅಲ್ಲಿರೋ ಜನರಿಗೆ ನೀವು ಇಂಡಿಯನ್ಸ್ ಅಂತ ಹೇಳ್ದ. ನಾನು ಈ ಪ್ಯಾಂಡಮಿಕ್ ಸಮಯದಲ್ಲಿ ಬೈಕ್ನಲ್ಲಿ ನೇಟಿವ್ ಅಮೆರಿಕನ್ ದೇಶಗಳಿಗೆ ಹೋಗಿದ್ದೆ. ಹೋಗಬೇಕು ಅಂತ ತುಂಬ ದಿನಗಳಿಂದ ಇತ್ತು, ಹೋಗೋಕ್ಕಾಗಿರಲಿಲ್ಲ, ಟೈಮ್ ಇರಲಿಲ್ಲ ನನಗೆ. ಆ ಟೈಮ್ನಲ್ಲಿ ಶೆಡ್ಯೂಲ್ ಎಲ್ಲ ಕ್ಯಾನ್ಸಲ್ ಆಗಿಬಿಡ್ತು. ಬಹಳ ಜನರಿಗೆ ಇದು ಗೊತ್ತಿಲ್ಲ. ನಾರ್ತ್ ಅಮೆರಿಕಾದಲ್ಲಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ 500 ದೇಶಗಳಿವೆ. ಈ ನೇಟಿವ್ ಅಮೆರಿಕನ್ ದೇಶಗಳು, ಅವರಿಗೆ ಅವರದ್ದೇ ಆದ ಭಾಷೆ ಇದೆ, ಸಂಸ್ಕೃತಿ ಇದೆ, ಮತ ಇದೆ, ದೇವರಿದ್ದಾರೆ, ಎಲ್ಲನೂ ಇದೆ. 500, ಒಂದೆರಡಲ್ಲ. ನಾನು 10-20 ಇವೆ ಅಂದ್ಕೊಂಡಿದ್ದೆ. ಒಳಗೊಳಗೆ 500 ದೇಶಗಳಿವೆ. ನಾನು ಟ್ರಾವೆಲ್ ಮಾಡಿ 17 ದೇಶಗಳಿಗೆ ಹೋಗಿದ್ದೆ. ಒಂದು 36 ದಿನ, ಸುಮಾರು 15,000 ಕಿಲೋಮೀಟರ್ಗಳು ಟ್ರಾವೆಲ್ ಮಾಡಿದ್ದೆ. ಅಲ್ಲಿಗೆ ಹೋಗಿ ಅಲ್ಲಿನ ಮುಖ್ಯಸ್ಥರನ್ನು ಮೀಟ್ ಮಾಡಿದರೆ ಅವರು ನಾವು ಇಂಡಿಯನ್ಸ್ ಹಾಗೆ ಹೀಗೆ ಅಂತೆಲ್ಲ ಹೇಳಿದರು. ನೀವಲ್ಲಪ್ಪ ಇಂಡಿಯನ್, ನಾವು ಇಂಡಿಯನ್. ನಾನು ನಿಜವಾದ ಇಂಡಿಯನ್, ನಿಮಗೆ ತಪ್ಪಾಗಿ ಹೇಳಿದ್ದಾರೆ ಇಂಡಿಯನ್ ಅಂತ. ಹೀಗೆ ಇದೆಲ್ಲ ಏನಕ್ಕಂದರೆ ರುಚಿ, ಸ್ವಲ್ಪ ಸ್ಪೈಸ್ ಮುಟ್ಟಿಬಿಡ್ತು. ಈಗ ನಮ್ಮ ಮನೆಯಲ್ಲಿ ಊಟ ಸರಿ ಇಲ್ಲ ಅನಿಸುತ್ತೆ, ಹಾಗಾಗಿ ಪಿಜ್ಜಾ ತಿಂತಿದ್ದಾರೆ, ಪಾಸ್ತಾ ಅಂತಾರೆ. ಇವೆಲ್ಲ ಮಾಡಿ 3 ತಿಂಗಳಾಗಿದೆ. ಓ, ಹೌದು. ರೆಸ್ಟೋರೆಂಟ್ನಲ್ಲ? ಇಲ್ಲ, ಅಂಗಡಿಯಲ್ಲಿ ತಗೊಳ್ಳೋವಾಗಲೇ ಫ್ರೆಶ್ ಆಗಿ ಮಾಡೋರು ಸ್ವಲ್ಪವೇ ಜನ. ಮಿಕ್ಕಿದ್ದೆಲ್ಲ ಈ ನೂಡಲ್ಸ್ ಎಲ್ಲ ತಿಂತಾರಲ್ಲ. ಈಗ ಯೂನಿವರ್ಸಿಟಿ ಪೂರ್ತಿ ನೂಡಲ್ಸ್ ತಿನ್ನೋ ಹಾಗಾಗಿಬಿಟ್ಟಿದೆ. ಡಬ್ದಲ್ಲಿ ಮಾರ್ತಾರೆ. ಹೌದು. ಅದನ್ನು ತಯಾರಿಸಿ 3-4 ತಿಂಗಳಾಗಿದೆ. ಅದನ್ನು ತಿಂದು ನೀವು ಹೇಗೆ ಚೆನ್ನಾಗಿ ಬದುಕುತ್ತೀರಿ? ಎಸ್. ಇಲ್ಲಿ ನಾವು ಹೇಗಿಟ್ಟಿದ್ದೀವಿ ಅಂದರೆ, ಆಹಾರ ತಯಾರಿಸಿ 1.5 ಗಂಟೆ ಒಳಗೆ ತಿನ್ನಬೇಕು, ಅದರ ನಂತರ ತಿನ್ನಲ್ಲ. ಯಾಕಂದರೆ ಅದರಲ್ಲಿ ತಮಸ್ಸು ಅನ್ನೋದು ಬರುತ್ತೆ, ದೇಹದಲ್ಲಿ ಜಡತ್ವ ಬರುತ್ತೆ. ಈಗ ಹೀಗೆ ತಿಂದು 8 ಗಂಟೆ ಮಲಗಿದ್ರೂ ಕಣ್ ತೆಗಿಯೋಕ್ಕಾಗಲ್ಲ, ಹಾಗಾಗಿದ್ದಾರೆ. ಇಲ್ಲ, ಸರಿಯಾಗಿ ತಿಂದ್ರಿ ಅಂದರೆ 4-5 ಗಂಟೆ ಮಲಗಿದರೆ ಕಥೆ ಮುಗಿಯುತ್ತೆ. 8 ಗಂಟೆ ಮಲಗಿದರೆ ಜೀವನದ 3ರಲ್ಲಿ 1 ಭಾಗ ಮಲಗಿಬಿಟ್ರಲ್ಲ. ನೀವೆಷ್ಟು ಹೊತ್ತು ಮಲಗ್ತೀರಿ? ಹಾಗೆ ಡಿಸೈಡ್ ಮಾಡಿಲ್ಲ ನಾನು. ದೇಹಕ್ಕೆ ಎಷ್ಟು ಅಗತ್ಯವೋ ಅಷ್ಟು ಹೊತ್ತು. ಸುಮಾರು 26-27 ವರ್ಷ ಸರಾಸರಿ 2.5 ಗಂಟೆ ಅಷ್ಟೇ ನಿದ್ರೆ ಮಾಡ್ತಿದ್ದೆ. ಈಗ ಸ್ವಲ್ಪ ಸೋಮಾರಿಯಾಗಿದ್ದೀನಿ. 4-4.5 ಗಂಟೆ, ಕೆಲವು ಸಲ 5 ಗಂಟೆ ನಿದ್ರೆ ಮಾಡ್ತೀನಿ ಈಗ. ನಿಮ್ಮ ದೇಹದ ಅಗತ್ಯಕ್ಕನುಗುಣವಾಗಿ ಅಷ್ಟೇ. ಒಂದು ದಿನ ಜಾಸ್ತಿ ಮಲಗೋದು, ಒಂದು ದಿನ ಬೇಗ ಏಳೋದು ಅವರಿಗೆ ಬಿಟ್ಟಿದ್ದೀನಿ. ನಾನು ಡಿಸೈಡ್ ಮಾಡಲ್ಲ.